Hello students, good morning. Welcome to Bhaskars classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ ಅಲ್ಲಿ ಮೀನಿಂಗ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್ ಮತ್ತು ಬೇಸಿಕ್ ಟರ್ಮ್ಸ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಅದೇ ಚಾಪ್ಟರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಬಿಗೂ ಕೇಳ್ತಾನೆ, ಸಿಯಲ್ಲೂ ಇರುತ್ತೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಪಾರ್ಟ್ ಎಷ್ಟು, ಪ್ರಿನ್ಸಿಪಲ್ ಪಾರ್ಟ್ ಎಷ್ಟು ಅನ್ನೋದನ್ನ ಸೆಕ್ಷನ್ ಬಿ ಕೂಡ ಕೇಳ್ತಾನೆ. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಏನು ಅಂತ ತಂದಿದೆ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ಟೂಡೆಂಟ್ಸ್. Could be us. So back to what I was saying. Could be us. ಓಕೆ ಸ್ಟೂಡೆಂಟ್ಸ್, ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ 5 ಮೆಥಡ್ಸ್ ಇದೆ ಸ್ಟೂಡೆಂಟ್ಸ್. ಅದರಲ್ಲಿ ಒಂದು 2 ಮೆಥಡ್ನ ಇವತ್ತು ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ. ಸೊ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮುಂಚೆ ಆ 2 ಮೆಥಡ್ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ವಿಚಾರ ತಿಳ್ಕೊಂಡು ಆಮೇಲಿಂದ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಈಗೆಲ್ಲ ಜಸ್ಟ್ ಹೇಳಿದೆ 5 ಮೆಥಡ್ಸ್ ಇದೆ ಅಂತ ಹೇಳಿದೆ. ಏನು 5 ಮೆಥಡ್ಸ್ ಇದೆ ಅಂದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಪ್ರಾಬ್ಲಮ್ 5 ರೀತಿಯಲ್ಲಿ ಡಿವೈಡ್ ಮಾಡ್ತಾನೆ. ಯಾವ ಮೆಥಡಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ಮೆಥಡಲ್ಲಿ ಬೇಕಾದ್ರೂ ಅವ್ರು ಕೊಡ್ಬೋದು, ಆದರೆ ಕ್ಯಾಲ್ಕುಲೇಷನ್ ನಾವು ಪರ್ಫೆಕ್ಟಾಗಿ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 5 ಮೆಥಡ್ನಲ್ಲಿ ಇವತ್ತು 2 ಮೆಥಡ್ ಹೇಳ್ತೀನಿ ಅಂದರೆ ಯಾವ ರೀತಿ ಇರುತ್ತೆ ಆ 2 ಮೆಥಡ್ ಅಂದರೆ, ನಾನು ನಿಮಗೆ ಒಂದು ಸ್ಮಾಲ್ ಸಜೆಷನ್ ಕೊಡೋದೇನು ಅಂತಂದರೆ, ಫಸ್ಟ್ ವೆರಿ ಬಿಗಿನಿಂಗ್ ಪ್ರಾಬ್ಲಮ್ನ ಕೂಲಂಕುಷು ನೋಡ್ಕೊಂಬಿಡಿ. ಪ್ರಾಬ್ಲಮ್ನ ನೋಡಿದ ತಕ್ಷಣ ಫಸ್ಟ್ ಐಡೆಂಟಿಫೈ ಮಾಡಿ ಡೌನ್ ಪೇಮೆಂಟ್. ಏನ ಸ್ಟೂಡೆಂಟ್ಸ್, ಡೌನ್ ಪೇಮೆಂಟ್ ಎಷ್ಟು ಅಂತ ನೋಡಿ. ಡೌನ್ ಪೇಮೆಂಟ್ ಉದಾಹರಣೆಗೆ 2,000 ಇರುತ್ತೆ ಅಂತ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್. ಎಷ್ಟಿದೆ? 2,000 ಇದೆ ಅಂತ ಅನ್ಕೊಳ್ಳೋಣ. ದೆನ್ ನೆಕ್ಸ್ಟ್ ನಾವು ನೋಡಬೇಕಾಗಿರೋದೇನು, ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು, ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ನೋಡಬೇಕಾಗಿರುತ್ತೆ. ಕ್ಯಾಶ್ ಪ್ರೈಸ್ ಉದಾಹರಣೆಗೆ 13,000 ರೂಪಾಯಿ ಇದೆ ಅಂತ ಅನ್ಕೋಣ. 13,000 ರೂಪಾಯಿ ಇದೆ ಅಂತ ಅನ್ಕೋಣ. ಓಕೆನಾ ಸ್ಟೂಡೆಂಟ್ಸ್? 13,000 ರೂಪಾಯಿ ಅಷ್ಟು ಕ್ಯಾಶ್ ಪ್ರೈಸ್ ಇದೆ. ಡೌನ್ ಪೇಮೆಂಟ್ 2,000 ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಇದೆ. ಉದಾಹರಣೆಗೆ 1, 2, 3 ಇನ್ಸ್ಟಾಲ್ಮೆಂಟ್ ಇದೆ. 3 ವರ್ಷಗಳಲ್ಲಿ 3 ಕಂತುಗಳಲ್ಲಿ ತೀರಿಸ್ತಾನಂತೆ. 3 ವರ್ಷ ಅಂದ್ರೆ 3 ಕಂತುಗಳಲ್ಲಿ ತೀರಿಸ್ತಾನಂತೆ. ಹಾಗಾದ್ರೆ ಒಂದೊಂದು ಕಂತುಗೂ ಕೂಡ ಅವನು ಎಷ್ಟೆಷ್ಟು ಕಟ್ತಾನೆ. ಉದಾಹರಣೆಗೆ 4,000 ಕಟ್ತಾನೆ ಅಂತ ಅನ್ಕೋಣ ಸ್ಟೂಡೆಂಟ್ಸ್. ಎಷ್ಟು? 4,000 ಮೊದಲನೇ ವರ್ಷದ ಕಂತು, 4,000 ಎರಡನೇ ವರ್ಷದ ಕಂತು, ಇನ್ನೊಂದು 4,000 ಮೂರನೇ ವರ್ಷದ ಕಂತು. ಇದು ಒಂದು ಕೇಸ್. ಎರಡನೇ ಕೇಸ್ ಏನು ಅಂತಂದ್ರೆ, ಸೇಮ್ ಕ್ಯಾಶ್ ಪ್ರೈಸ್ 13,000 ಇದೆ ಅಂತ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್. ಎಷ್ಟಿದೆ? 13,000 ಇದೆ. ಕ್ಯಾಶ್ ಪ್ರೈಸ್ 13,000 ಇರುತ್ತಂತೆ ಸ್ಟೂಡೆಂಟ್ಸ್. ಡೌನ್ ಪೇಮೆಂಟ್ 4,000 ರೂಪಾಯಿ ಮಾಡ್ತಾನಂತೆ ಸ್ಟೂಡೆಂಟ್ಸ್. ಎಷ್ಟು ಮಾಡ್ತಾನಂತೆ? ಡೌನ್ ಪೇಮೆಂಟ್ 4,000 ಮಾಡ್ತಾನಂತೆ. ಸೇಮ್ 3 ಇನ್ಸ್ಟಾಲ್ಮೆಂಟ್ ಕಟ್ತಾನಂತೆ. 3,000 ಕಟ್ತಾನಂತೆ. 3,000 3,000 ಕಟ್ತಾನಂತೆ. ರೇಟ್ ಆಫ್ ಇಂಟ್ರೆಸ್ಟ್ ROI ಅಂತ ನಾನು ಮುಂದಕ್ಕೆಲ್ಲೇ ಉಪಯೋಗಿಸಿದ್ರು ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಕೇಸಲ್ಲಿ 5% ಅನ್ಕೋಣ, ಸೆಕೆಂಡ್ ಕೇಸಲ್ಲೂ ಕೂಡ 5% ಅನ್ಕೋಣ. ಹಾಗಾದ್ರೆ ಈಗ ಈ ಪ್ರಾಬ್ಲಮ್ನಲ್ಲಿ ಈ ಎರಡೂ ಕೇಸ್ನಲ್ಲೂ ಕೂಡ
ಕೂಡ ಈ ಎರಡೂ ಕೇಸ್ನಲ್ಲೂ ಕೂಡ ಏನು ಡಿಫ್ರೆನ್ಸಸ್ ನಿಮಗೆ ಕಾಣಿಸ್ತಿದೆ, ಏನು ಗೊತ್ತಾಗ್ತಿದೆ ನಿಮಗೆ? ಸರ್ ಅಮೌಂಟ್ ಚೇಂಜು ಸರ್, ಏನು ಹೇಳಿದೆ? ಅಮೌಂಟ್ ಚೇಂಜು ಸರ್. ಇಲ್ಲಿ 2,000 ಇದೆ, ಇಲ್ಲಿ 4,000 ಇದೆ, ಇಲ್ಲಿ 4,000 ಇದೆ, ಇಲ್ಲಿ 3,000 ಇದೆ. ಅದಲ್ಲ ಸ್ಟೂಡೆಂಟ್ಸ್, ಅದು ಅಲ್ಲ. ಮತ್ತು ಇನ್ನೇನು ಅಂತಂದ್ರೆ, ನೀವಿಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ರೀತಿ ಟೇಬಲ್ ಮೊದಲು ಮಾಡ್ಕೊಂಬಿಡಿ. ನೀವು ಪ್ರಾಬ್ಲಮಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಪ್ರೈಸ್ ಎಷ್ಟಿದೆ ಮತ್ತು ಡೌನ್ ಪೇಮೆಂಟ್ ಎಷ್ಟಿದೆ ಮತ್ತು ಇನ್ಸ್ಟಾಲ್ಮೆಂಟ್, ಪ್ರತಿ ಇನ್ಸ್ಟಾಲ್ಮೆಂಟ್ಗೂ ಎಷ್ಟೆಷ್ಟು ಕಟ್ತಾನೆ ಅಂತ ಮೊದಲು ನೀವು ಯಾವುದೇ ಪ್ರಾಬ್ಲಮ್ ಆಗಿದ ತಕ್ಷಣ ಇದು ಬರ್ಕೊಳ್ಳಿ ಸ್ಟೂಡೆಂಟ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಬರ್ಕೊಂಬಿಡಿ. ಈಗ ನಾನು ಹೇಳೋದೇನು ಅಂದರೆ, ಫಸ್ಟ್ ಏನು ಮಾಡಿ, ಇಷ್ಟನ್ನು ಕೂಡ್ಕೊಳ್ಳಿ. ಏನು ಸರ್ ಇದು, ಏನೇನು ಕೂಡ್ತಾ ಇದ್ದೀರಾ? ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾನೆ, ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್, ಇಷ್ಟು ಕೂಡ್ಕೊಳ್ಳಿ. ಕೂಡಿದ್ರೆ ಎಷ್ಟು ಬರುತ್ತೆ? 14,000 ಬರುತ್ತೆ. ಏನಿದು ಯೋಚನೆ ಮಾಡಿ. ಗಾಡಿ ತಗೊಳ್ಳುವಾಗ ಇನಿಷಿಯಲ್ ಪೇಮೆಂಟ್, ಡೌನ್ ಪೇಮೆಂಟ್, ಕ್ಯಾಶ್ ಡೌನ್ ಪೇಮೆಂಟ್ ನೀವು ಮಾಡಿರೋದೆಷ್ಟು? 2,000 ರೂಪಾಯಿ ಮಾಡಿದ್ದೀರ. ಗಾಡಿ ತಗೊಳ್ಳುವಾಗ 2,000 ಕೊಟ್ರಿ, ತಿರ್ಗಿ ಆಮೇಲೆ ಗಾಡಿ ತಗೊಂಬಂದ್ರಿ. 3 ವರ್ಷಗಳ ಕಾಲ 4,000 ಕೊಟ್ರಿ. 3 ವರ್ಷಗಳ ಕಾಲ 4,000 ಕೊಟ್ರ ಅಂದರೆ 12,000 ಆಯಿತು. ಜೊತೆಗೆ 2,000 ಮೊದಲೇ ಕೊಟ್ಟಿದ್ರಿ, ಅಂದರೆ ಟೋಟಲ್ ಆಗಿ ಎಷ್ಟಾಯಿತು? 14,000 ಕೊಟ್ಟಾಗ ಆಗಾಯಿತು. ಆದರೆ ನಿಮ್ಮ ಹತ್ರ ಕ್ಯಾಶ್ ಏನಾದ್ರು ಇದ್ದಿದ್ರೆ ಡೈರೆಕ್ಟಾಗಿ ಹೋಗಿ ಗಾಡಿ ತಗೊಂಡ್ಬರ್ಬೋದಾಗಿತ್ತು. ಆ ಪ್ರೈಸ್ ಬೆಲೆ ಎಷ್ಟು? 13,000 ರೂಪಾಯಿ. ಅಂದ್ರೆ ಅರ್ಥ ಏನಾಯ್ತು? 13,000 ರೂಪಾಯಿ ಬೆಲೆ ಬಾಳುವಂತಹ ಬೈಕ್ನ ಅಥವಾ ಕಾರ್ನ ನೀವು ಎಷ್ಟು ಕೊಟ್ಟು ನೀವು ಪರ್ಚೇಸ್ ಮಾಡ್ತಾ ಇರೋ ಹಾಗಾಯಿತು? 14,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋ ಹಾಗಾಯಿತು. ಹಾಗಾದರೆ 14,000 ಮೈನಸ್ 13,000 ಅಂದರೆ 1,000 ರೂಪಾಯಿನ ನಾವು ಕರಿತೀವಿ ಇಂಟ್ರೆಸ್ಟ್. ಹೈಯರ್ ಚಾರ್ಜಸ್, ಟೆಕ್ನಿಕಲ್ ಟರ್ಮ್ ಏನು, ಇಂಟ್ರೆಸ್ಟ್ ಅಂತ ಕರಿತೀರ ಸ್ಟೂಡೆಂಟ್ಸ್. ಹಾಗಾದರೆ ಇಂಟ್ರೆಸ್ಟ್ ಅಮೌಂಟ್ 1,000 ರೂಪಾಯಿ ಅನ್ನೋದು ಇನ್ಸ್ಟಾಲ್ಮೆಂಟ್ ನಂಬರ್ 1, ಇನ್ಸ್ಟಾಲ್ಮೆಂಟ್ ನಂಬರ್ 2, ಇನ್ಸ್ಟಾಲ್ಮೆಂಟ್ ನಂಬರ್ 3, ಈ 3ರಲ್ಲೂ ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕ್ಲೂಡ್ ಆಗಿರುತ್ತೆ. ನೋಡ್ರಿ, ಇದನ್ನೇ ನಾನು ನಿಮ್ಗೆ ಹೇಳಕ್ ಬಯಸಿದ್ದು. ಇದನ್ನೇ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು. ಇದನ್ನೇ ಕರಿತೀವಿ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್. ಎಂತ ಕರಿತೀವಿ ಸ್ಟೂಡೆಂಟ್ಸ್? ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್. ಟೆಕ್ಸ್ಟ್ ಬುಕ್ ಆಗಿ ಎಲ್ಲೂ ಇರೋದಿಲ್ಲ, ನಾನು ನಿಮಗೆ ಒಂದು ಕ್ಲೂ ಕೊಡ್ತಾ ಇರೋದು. ಅಂದ್ರೆ ಅರ್ಥ ಏನು? ನಾನು ನಿಮಗೆ ಹೇಳ್ಕೊಡುವಂಥ ರೀತಿನಲ್ಲಿ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂತ ಹೇಳ್ತಾ ಇದ್ದೀನಿ. 5 ಮೆಥಡ್ ಅಂತ ಹೇಳಿದ್ನಲ್ವಾ, 5 ಮೆಥಡ್ನಲ್ಲಿ ಇದು ಫಸ್ಟ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ರೆಕಗ್ನಿಷನ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಹಾಗಾದ್ರೆ ಫಸ್ಟ್ ಮೆಥಡ್ ಏನು ಸಹ? ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ, ಡೌನ್ ಪೇಮೆಂಟ್ ಕೊಟ್ಟಿರ್ತಾನೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ. ನೀವಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದೇನು? ಇಂಟ್ರೆಸ್ಟ್ ಇದರಲ್ಲಿ ಅಂದ್ರೆ ಅರ್ಥ ಏನು? ಇನ್ಸ್ಟಾಲ್ಮೆಂಟ್ನಲ್ಲಿ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ, ಸೇರಿಲ್ವಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್. ಇನ್ಸ್ಟಾಲ್ಮೆಂಟ್ ಅಮೌಂಟ್ನಲ್ಲಿ ಇಂಟ್ರೆಸ್ಟ್ ಸೇರಿದೆಯಾ ಸೇರಿಲ್ವಾ? ಕ್ಲಿಯರ್ ಸ್ಟೂಡೆಂಟ್ಸ್? ಸೇರಿದೆ ಅಂದರೆ ಫಸ್ಟ್ ಮೆಥಡ್, ಸೇರಿಲ್ಲ ಅಂದರೆ ಸೆಕೆಂಡ್ ಮೆಥಡ್. ಹಾಗಾದ್ರೆ ಸೆಕೆಂಡ್ ಮೆಥಡ್ನ ಒಂದ್ಸಲಿ ಒಂದ್ಸಲಿ ನೋಡ್ಬಿಡೋಣ. ಕ್ಯಾಶ್ ಪ್ರೈಸ್ ಎಷ್ಟಂತೆ ಸ್ಟೂಡೆಂಟ್ಸ್? ಕ್ಯಾಶ್ ಪ್ರೈಸ್ ಇರೋದು 13,000. ಈಗ ನನ್ನ ಹತ್ರ ಕ್ಯಾಶ್ ಇದ್ದಿದ್ರೆ 13,000 ರೂಪಾಯಿ ಕೊಟ್ಟು ಆಗಿಂದಾಗ ಏನು ಮಾಡ್ಬಿಡ್ತಾ ಇದ್ವಿ ನಾವು? ಬೈಕ್ನ ತಂದು ಬಿಡ್ತಾ ಇದ್ವಿ. ಆದರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ? ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಹೈರ್ ಪರ್ಚೇಸ್ ಸಿಸ್ಟಮ್ನ ಮುಖಾಂತರವಾಗಿ. ಹಾಗಾದರೆ ನಾವೇನು ಮಾಡಬೇಕು? ಇದನ್ನು ಟೋಟಲ್ ಮಾಡಬೇಕು. ಇದನ್ನ ಅಂದರೆ ಏನನ್ನ ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್, ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್, ಈ 3 ಟೋಟಲ್ ಮಾಡಿ 3,000 9,000 ಪ್ಲಸ್ ಡೌನ್ ಪೇಮೆಂಟ್ ಎಷ್ಟು? 4. 9 4 13,000 ರೂಪಾಯಿ ಆಯಿತು ಸ್ಟೂಡೆಂಟ್ಸ್.
ಹಾಗಾದರೆ ಕ್ಯಾಶ್ ಪ್ರೈಸ್ ಮತ್ತು ನಾನು ಕಟ್ಟಿರೋ ಇನ್ಸ್ಟಾಲ್ಮೆಂಟ್ಗಳು ಎಲ್ಲ ಏನಾಗಿದೆ, ಸೇಮ್ ಈಕ್ವಲ್ ಆಗಿದೆ. ಎಕ್ಸ್ಟ್ರಾ ಬಡ್ಡಿ ಏನಾದರೂ 3,000ದಲ್ಲಿ ಸೇರಿದೆಯಾ, ಈ 3,000ದಲ್ಲಿ ಸೇರಿದೆಯಾ, ಈ 3,000ದಲ್ಲಿ ಇದೆಯಾ, ಇಲ್ವಲ್ಲ. 4,000 ಮೊದಲು ಕೊಟ್ಟೆ, ಆಮೇಲೆ 3,000 ಕೊಟ್ಟೆ, ನಾನು ಟೋಟಲಾಗಿ 13,000 ಕೊಟ್ಟೆ. ಎಷ್ಟು ಸಾವಿರ ಕೊಡಬೇಕಾಗಿತ್ತು? 13,000 ಕ್ಯಾಶ್ ಪ್ರೈಸ್ ಕೊಟ್ಟು ನಾನು ತರೋ ಅಂಥ ಬೆಲೆನೇ ಇವಾಗ ಕೊಟ್ಟಿರೋ ಅಂಥದ್ದು. ಅಂದ್ರರ್ಥ ಈ 5% ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ, ಈ 5% ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ ಸೇರಿಲ್ಲ. ಇದರಲ್ಲಿ ಅಂದರೆ ಯಾವುದರಲ್ಲಿ? ಇನ್ಸ್ಟಾಲ್ಮೆಂಟಲ್ಲಿ ಸೇರಿಲ್ಲ. ಇದನ್ನ ನಾವು ಕರಿತೀವಿ ಎಕ್ಸ್ಕ್ಲೂಸಿವ್ ಮೆಥಡ್, ಇಂಟ್ರೆಸ್ಟ್ ಎಕ್ಸ್ಕ್ಲೂಸಿವ್ ಮೆಥಡ್. ಇದೇನಾಗಿದೆ? ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ ಈ ಮೆಥಡ್ನೇ ನಾವು ಕರಿತೀವಿ ಫಸ್ಟ್ ಮೆಥಡ್, ಈ ಮೆಥಡ್ನ ಕರಿತೀವಿ ನಾವು ಸೆಕೆಂಡ್ ಮೆಥಡ್. ಮಾಡೋದ್ರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ, ಆದರೆ ಟೆಕ್ನಿಕ್ ಸೇಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 5ನೇ ಮೆಥಡ್ ಹೆಂಗಿರುತ್ತೆ ಸರ್? ಕ್ಯಾಶ್ ಪ್ರೈಸೇ ಕೊಟ್ಟಿರಲ್ಲ. ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಪ್ರೈಸೇ ಕೊಟ್ಟಿರಲ್ಲ, ಅದೇನೆ 5ನೇ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. 3ನೇ ಮೆಥಡ್ ಹೆಂಗಿರುತ್ತೆ ಸರ್? ಹಂಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟೇ ಕೊಟ್ಟಿರಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದೇ ಕೊಟ್ಟಿರಲ್ಲ, ಅದೇನೆ ರೇಟ್ ಆಫ್ ಇಂಟ್ರೆಸ್ಟೇ ಕೊಟ್ಟಿರಲ್ಲ, ಅದೇನೆ ಥರ್ಡ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿರೋನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಅದನ್ನೇ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಫಸ್ಟ್ ಮೆಥಡ್ ಮೊದಲು ತಿಳ್ಕೊಳ್ಳೋಣ, ಸೆಕೆಂಡ್ ಮೆಥಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲ ಮೆಥಡ್ ತಿಳ್ಕೊಳ್ಳೋಣ. ಹಾಗಾದ್ರೆ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ಗೂ ಇರುವಂಥ ಡಿಫ್ರೆನ್ಸ್ ಏನು? ಫಸ್ಟ್ ಮೆಥಡ್ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್, ಎರಡನೇದು ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡೋದೇ ಆದರೆ ಉದಾಹರಣೆಗೆ ಕ್ಯಾಶ್ ಪ್ರೈಸ್ 25,000, ಡೌನ್ ಪೇಮೆಂಟ್ 5,000, ಫಸ್ಟ್ ಸೆಕೆಂಡ್ ಥರ್ಡ್ 6,000, 6,000, 6,000. ಇದು 5% ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್. ಹಾಗಾದ್ರೆ ಈಗ ನಾನು ಹೇಳ್ತಾ ಇರೋದೇನು, ಇದು ಫಸ್ಟ್ ಮೆಥಡ ಸೆಕೆಂಡ್ ಮೆಥಡ? ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಫಸ್ಟ್ ಮೆಥಡ ಸೆಕೆಂಡ್ ಮೆಥಡ್ ಅಂತ ಹೆಂಗ್ ತಿಳ್ಕೊಳ್ಳೋದು ಸರ್? ಮತ್ತೆ ನೀವು ಪ್ರಶ್ನೆ ಹಾಕೋದೇ ಆದ್ರೆ ನಾನೇನು ಹೇಳ್ತಾ ಇದ್ದೀನಿ, ಈ 6,000, 6,000, 6,000ದಲ್ಲಿ ಇಂಟ್ರೆಸ್ಟ್ ಸೇರಿದ್ಯೋ ಸೇರಿಲ್ವೋ? ಸರ್ ಡೌನ್ ಪೇಮೆಂಟ್ ಆಗಿ ಹೆಂಗ್ರಿ ಸೇರುತ್ತೆ? ಈಗ ಕೊಡಬೇಕಾಗಿರೋ ದುಡ್ಡನ್ನ ಈಗಲೇ ನಾನು ಕೊಟ್ಬಿಟ್ರೆ ಅದಕ್ಕೆ ಬಡ್ಡಿ ಸೇರಿಸ್ತಾನೆ ಏನ್ರಿ? ಗಾಡಿ ತಗೊಳ್ಳುವಾಗ ಸುಮ್ಮನೆ ಉದಾಹರಣೆಗೆ ಕ್ಯಾಶ್ ಪ್ರೈಸ್ ಎಷ್ಟು? 25,000, ಸರಿನಾ? ಕ್ಯಾಶ್ ಪ್ರೈಸ್ ಎಷ್ಟು? 25,000. 25,000 ಇದ್ದಿದ್ರೆ ಈಗ ಕೊಟ್ಬಿಟ್ಟು ಹಂಗೆ ತಗೊಂಡ್ಬಂದ್ಬಿಡ್ತಾ ಇದೆ. ಆದ್ರೆ ನನ್ನ ಹತ್ರ ಇರೋದೆಷ್ಟು? 5,000 ಮಾತ್ರ. ಅಂದ್ರೆ 25,000 ರೂಪಾಯಿನಲ್ಲಿ 5,000 ಅವತ್ತೇ ನಾನು ಸೈನ್ ಮಾಡುವಾಗ ಕೊಟ್ಬಿಟ್ಟೆ. ಹಾಗಾದ್ರೆ ಇನ್ನು ಸಾಲ ನಾನು ತಗೊಂಡಿರೋದು ಇನ್ನೆಷ್ಟು? 20,000. ಹಾಗಾದ್ರೆ ಡೌನ್ ಪೇಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಸೇರಿರೋದಿಲ್ಲ. ಏನ್ ಸತ್ಯ ಗೊತ್ತಾಯ್ತು ಸ್ಟೂಡೆಂಟ್ಸ್? ನಿಮ್ಗೆ ಒಂದು ಹೊಸ ಸತ್ಯ ಗೊತ್ತಾಯ್ತು. ಏನು? ಡೌನ್ ಪೇಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಸೇರಿರಲ್ಲ. ಇವತ್ತು ಪಕ್ಕಾ ತಿಳ್ಕೊಂಬಿಡಿ, ಡೌನ್ ಪೇಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಸೇರಿರೋದಿಲ್ಲ, ಇಂಟ್ರೆಸ್ಟ್ ಸೇರಿಸೋ ಹಾಗಿಲ್ಲ. ಕಾರಣ ಏನಕ್ಕೆ? ಡೌನ್ ಪೇಮೆಂಟ್ ಮಾಡೋದೇ ಗಾಡಿ ತಗೊಂಬರುವಾಗ, ಅಂದ್ರೆ ಸಾಲ ತಂದಾಗ. ಹಾಗಾದ್ರೆ ಸಾಲ ದಿನನೇ ತಗೊಳ್ಳೋ ದಿವಸನೇ ನಾನು ಕೊಟ್ಬಿಟ್ಟಿದ್ದೀನಿ ಅಂತಂದ್ರೆ ಅದ್ರ ಮೇಲೆ ಬಡ್ಡಿ ಇನ್ಕ್ಲೂಡ್ ಮಾಡುವಂತ ಅಗತ್ಯ ಇಲ್ಲ. ಹಾಗಾದ್ರೆ ಇದು ಫಸ್ಟ್ ಮೆಥಡ ಸೆಕೆಂಡ್ ಮೆಥಡ ಅಂತ ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ಈ 6,000ದಲ್ಲಿ ಬಡ್ಡಿ ಸೇರಿದ್ಯಾ ಸೇರಿಲ್ವಾ ಅಂತ ನೋಡ್ಬೇಕಾಗಿರುತ್ತೆ. 6,000ದಲ್ಲಿ ಬಡ್ಡಿ ಸೇರಿದ್ಯಾ ಸೇರಿಲ್ವಾ ಅಂತ ನೋಡ್ಲಿಕ್ಕೆ ನಾವೇನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಈ 4 ಕೂಡಬೇಕಾಗಿರುತ್ತೆ. ಈ 4 ಅಂದ್ರೆ ಯಾವ್ಯಾವುದು? ಡೌನ್ ಪೇಮೆಂಟ್ ಅಂಡ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ಸ್ ಟೋಟಲ್ ಮಾಡಿದ್ರೆ 4 ಇನ್ಸ್ಟಾಲ್ಮೆಂಟ್ ಇರೋದು 6,000, 6,000, 6,000. ಹಾಗಾದ್ರೆ ಇಷ್ಟನ್ನೂ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 5,000 ಪ್ಲಸ್ 6, 6, 6, 4, 24, 5, 29,000 ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಇರೋದೆಷ್ಟು? 25,000. ಕ್ಯಾಶ್ ಪ್ರೈಸ್ಗಿಂತ ಏನ್ ಮಾಡ್ತಾ ಇದೀವಿ ನಾವು? ಜಾಸ್ತಿ ಕಟ್ತಾ ಇದೀವಿ. ನಾವು ಕಟ್ಟೋದು ಎಷ್ಟು ಸಾವಿರ ಜಾಸ್ತಿ ಕಟ್ತಾ ಇದೀವಿ? 29,000 ಮೈನಸ್ 25,000 ಅಂದ್ರೆ 4,000 ರೂಪಾಯಿ ಎಕ್ಸ್ಟ್ರಾ ಕಟ್ತಾ ಇದ್ದೀರಾ. ಈ ಎಕ್ಸ್ಟ್ರಾನ ಏನಂತ ಕರಿತೀರಾ? ಇಂಟ್ರೆಸ್ಟ್ ಅಂತ ಕರಿತೀರಾ. ಈ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಸೇರಿರುತ್ತೆ? ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಇನ್ಸ್ಟಾಲ್ಮೆಂಟ್ 6,000ದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈಗ ನಾವು ಮಾಡ್ಬೇಕಾಗಿರೋದು ಎಷ್ಟೆಷ್ಟು ಸೇರಿದೆ ಅಂತ ಬೈಫರ್ಕೇಟ್ ಮಾಡ್ಬೇಕಾಗಿರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಈಗೆಲ್ಲನೂ ಕೂಡ ಕ್ಯಾಶ್ ಪ್ರೈಸ್
25,000 ಅನ್ಕೊಳ್ಳಿ. ಡೌನ್ ಪೇಮೆಂಟ್ 3 ಸೊನ್ನೆಗಳಿದೆ ಅಂತ ಅನ್ಕೊಳ್ಳಿ. ಡೌನ್ ಪೇಮೆಂಟ್ 5,000, 1 2 3 4 ಇನ್ಸ್ಟಾಲ್ಮೆಂಟ್ಸ್ 5,000 ಅಂತ ಅನ್ಕೊಳ್ಳಿ. ಹಾಗಾದ್ರೆ ಈಗ ನನಗೆ ಹೇಳಿ 5% ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5% ಆಗಿರುತ್ತೆ. ಈಗ ನನಗೆ ಹೇಳಿ ಇದು ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್. ಇದರೊಳಗಡೆ ಇಂಟ್ರೆಸ್ಟ್ ಸೇರಿದ್ರೆ ಫಸ್ಟ್ ಮೆಥಡ್, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಇಂಟ್ರೆಸ್ಟ್ ಸೇರಿದ್ರೆ ಫಸ್ಟ್ ಮೆಥಡ್, ಅದು ನಾವು ಇನ್ಕ್ಲೂಸಿವ್ ಮೆಥಡ್, ಇಂಟ್ರೆಸ್ಟ್ ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಸೇರಿದೆಯಾ ಅಂತ ನೋಡಿ. ಹಾಗಾದ್ರೆ ಟೋಟಲ್ ಮಾಡ್ತೀರಾ. 5 5 5 5 5 ಎಷ್ಟು ಸಾವಿರ ಆಯ್ತು? 25,000 ಆಯ್ತು ಸ್ಟೂಡೆಂಟ್ಸ್. ಎಷ್ಟು ಸಾವಿರ ನಾನು ಕೊಡಬೇಕಾಗಿತ್ತು? ಇವಾಗ ನನ್ನ ಹತ್ರ ಕ್ಯಾಶ್ ಎಷ್ಟಿದ್ರೆ 25,000 ಇದ್ದಿದ್ರೆ ಹೋಗಿ ಗಾಡಿ ತಗೊಂಡ್ಬರ್ತಾ ಇದ್ದೆ. ಅದು ನಾವು ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ಆ ಕ್ಯಾಶ್ ಪ್ರೈಸ್ ನಾನು ಕೊಟ್ಟಿರೋದು ಎಷ್ಟು? 4 ಕಂತುಗಳಲ್ಲಿ 25,000. 25,000ಕ್ಕೆ 25,000ನೇ ಸೇರಿಸಿದೀನಿ. ಏನಾದ್ರು ಇಂಟ್ರೆಸ್ಟ್ ಇದ್ರಲ್ಲಿ ಸೇರಿದೆಯಾ? ಇದ್ರೊಳಗಡೆ ಇದೆಯಾ? 25,000ಕ್ಕೆ 25,000 ಕಟ್ಟಿದ್ರೆ ಅದ್ರಾಗ ಇಂಟ್ರೆಸ್ಟ್ ಎಲ್ಲಿ ಕೊಟ್ಟಂಗಾಯ್ತು ನಾವು? ಹಾಗಾದ್ರೆ ಇವೆರಡು ಸೇಮ್ ಆಯ್ತು ಅಂದ್ರೆ ಸೆಕೆಂಡ್ ಮೆಥಡ್ ಆಗಿರುತ್ತೆ. ಅದೇನೆ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆಗಿರುತ್ತೆ. ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆಗಿರುತ್ತೆ. ಇದು ಸೆಕೆಂಡ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈ ಸೆಕೆಂಡ್ ಮೆಥಡ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಇನ್ನೊಂದು 2-3 ಟರ್ಮ್ ಬರುತ್ತೆ. ಅದನ್ನ ಸೆಕೆಂಡ್ ಮೆಥಡ್ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಸಮೇತ ಹೇಳ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ಫಸ್ಟ್ ಮೆಥಡ್ ಆಗಿರುತ್ತೆ, ಇದು ಸೆಕೆಂಡ್ ಮೆಥಡ್ ಆಗಿರುತ್ತೆ. ಹಾಗಾದ್ರೆ ಒನ್ಸ್ ಅಗೇನ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಪ್ರಾಬ್ಲಮ್ ಹಾಕೊಳ್ಳಿ, ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ, ನೆಕ್ಸ್ಟ್ ಡೌನ್ ಪೇಮೆಂಟ್ ಎಷ್ಟು ಇನ್ಸ್ಟಾಲ್ಮೆಂಟ್ಗಳಿರುತ್ತೆ ಅನ್ನೋದನ್ನ ಮೊದಲು ನೋಡಿಕೊಂಡು, ಡೌನ್ ಪೇಮೆಂಟ್ 5,000 ಅಂತ ಕೊಟ್ಟಿದ್ದಾನೆ, ಡೌನ್ ಪೇಮೆಂಟ್ 5,000 ಅಂತ ಕೊಟ್ಟಿದ್ದಾನೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000 ಅಂತೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 10,000 ಅಂತೆ, ಥರ್ಡ್ ಇನ್ಸ್ಟಾಲ್ಮೆಂಟ್ 10,000 ಅಂತೆ, ಫೋರ್ತ್ ಇನ್ಸ್ಟಾಲ್ಮೆಂಟ್ 10,000 ಅಂತೆ. ಆದ್ರೆ ಕ್ಯಾಶ್ ಪ್ರೈಸ್ ಬಂದು 40,000 ರೂಪಾಯಿ ಅಂತೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಅಂತೆ. ಹಾಗಾದ್ರೆ ಇದು ಫಸ್ಟ್ ಮೆಥಡ, ಸೆಕೆಂಡ್ ಮೆಥಡ? ನಾನು ಮೊದಲೇ ಕ್ಲಾರಿಟಿಗೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಈ 10,000 ಏನು ಇನ್ಸ್ಟಾಲ್ಮೆಂಟ್ 1 2 3 4 ಇದೆ, ಇದರಲ್ಲಿ ಇಂಟ್ರೆಸ್ಟ್ ಸೇರಿದ್ಯಾ ಸೇರಿಲ್ವಾ ಅದು ನೀವು ನೋಡಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು? 40. ಅದನ್ನು ಬಿಟ್ಟು ಮಿಕ್ಕಿರುವಂತಹ ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರೋದು 45,000 ಆಗಿರುತ್ತೆ. ಎಷ್ಟು ಕೊಡಬೇಕಾಗಿರೋದು ನಾವು? 40 ಕೊಡಬೇಕಾಗಿರೋದು. ಎಷ್ಟು ಕೊಡ್ತಾ ಇದ್ದೀವಿ? 45,000 ಕೊಡ್ತಾ ಇದ್ದೀವಿ. ಈ 45,000 ಅಂದ್ರೆ ಎಕ್ಸ್ಟ್ರಾ ಎಷ್ಟು ಕೊಡ್ತಾ ಇದೀವಿ? 5,000 ಕೊಡ್ತಾ ಇದೀವಲ್ಲ. ಈ 5,000 ನಾವೇನಂತ ಕರೀತಾರೆ? ಇಂಟ್ರೆಸ್ಟ್. ಈ ಇಂಟ್ರೆಸ್ಟ್ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಯಾವ್ದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಸ್ಟೂಡೆಂಟ್ಸ್? ಯಾವ್ದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದೇ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇದೇ ಫಸ್ಟ್ ಮೆಥಡ್ ಆಗಿರುತ್ತೆ. ಹಾಗಾದ್ರೆ ಎಷ್ಟನೇ ಮೆಥಡ್ ಅನ್ನೋದು ಐಡೆಂಟಿಫೈ ಮಾಡೋದು ಗೊತ್ತಾಗೋಯ್ತು ನಿಮಗೆ. ಹಾಗಾದ್ರೆ ಇಲ್ಲಿ ಬೇಸಿಕ್ ಟರ್ಮ್ಸ್ನ ತಿಳ್ಕೊಬೇಕು ಅಂದ್ರೆ, ಈ 45,000ದಲ್ಲಿ ಇಂಟ್ರೆಸ್ಟ್ ಸೇರ್ಕೊಂಡಿದೆ. ಹಾಗಾದ್ರೆ ಇದರಲ್ಲಿ ಏನೇನು ಸೇರಿದೆ? ಕ್ಯಾಶ್ ಪ್ರೈಸು ಸೇರಿದೆ ಪ್ಲಸ್ ಇಂಟ್ರೆಸ್ಟು ಸೇರಿದೆ. ಕ್ಯಾಶ್ ಪ್ರೈಸ್ ಎಷ್ಟು? 40 ಪ್ಲಸ್ ಇಂಟ್ರೆಸ್ಟ್ ಈಗೆಲ್ಲ ಕಂಡುಹಿಡಿದ್ವಿ ಎಷ್ಟು? 5. ಟೋಟಲ್ ಆಗಿ ಎಷ್ಟು? 45,000 ಆಗಿದೆ. ಈ 45,000ಗೆ ಇನ್ನೊಂದು ಟರ್ಮ್ ಕರಿತೀವಿ, ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಕರಿತೀರಾ? ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀರಾ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಲ್ಲಿ ನೀವು ನೋಡಿದಾಗ ಕ್ಯಾಶ್ ಪ್ರೈಸ್ ಎಷ್ಟಿದೆಯೋ ಅಷ್ಟೇ ಕ್ಯಾಶ್ ಪ್ರೈಸ್, ಅಷ್ಟೇ ಅಮೌಂಟ್ ಇದೆ. ಯಾವುದೇ ರೀತಿ ಇಂಟ್ರೆಸ್ಟ್ ಸೇರಿಲ್ಲ ಇದರಲ್ಲಿ. ಹಾಗಾದ್ರೆ ಇದು ಕ್ಯಾಶ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆದ್ರೆ ಇಲ್ಲಿ ಗಮನಿಸಿ, 25,000. ಆಗ ನಾವು ಪೇಮೆಂಟ್ ಮಾಡಿರೋದೆಷ್ಟು? 29,000. ಹಾಗಾದ್ರೆ ಈ 29,000 ನಾವು ಕರಿತೀವಿ ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ. ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀರಾ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಲ್ಲೂ ಗಮನಿಸಿದಾಗ ಎಷ್ಟು ಸಾವಿರ ಇಲ್ಲಿ ಇರುವಂತಹದ್ದು? 13,000 ಕ್ಯಾಶ್ ಪ್ರೈಸ್ ಇರೋದು. ಆದ್ರೆ ಇಲ್ಲಿ ನೀವು ಟೋಟಲ್ ಪೇಮೆಂಟ್ ಮಾಡ್ತಾ ಇರೋದು 14,000. ಅಂದ್ರೆ 1,000 ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಸೇರಿದೆ. ಹಾಗಾದ್ರೆ ಈ 14,000ನ ಕರಿತೀರಾ ನೀವು ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀರಾ. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ನಿಮ್ಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ಗುಂಡು ಹಾಕಿ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀನಿ? ಈ 4,000ದಲ್ಲಿ ಬಡ್ಡಿ ಸೇರಿದೆಯೋ ಸೇರಿಲ್ವೋ?
ಈ 4,000ದಲ್ಲಿ ಬಡ್ಡಿ ಸೇರಿದೆಯೋ ಸೇರಿಲ್ವೋ, ಈ 4,000ದಲ್ಲಿ ಬಡ್ಡಿ ಸೇರಿದೆಯೋ ಸೇರಿಲ್ವೋ ಅಂತಾನೆ ಕೇಳ್ತಾ ಇದ್ದೀನಿ. ಈ 13,000ಕ್ಕಿಂತ ಇದು ಜಾಸ್ತಿ ಆಗಿರೋದ್ರಿಂದ, ಟೋಟಲ್ ಜಾಸ್ತಿ ಆಗಿರೋದ್ರಿಂದ ಇದರಾಗೆಲ್ಲ ಸೇರಿದೆ, ಇಂಟ್ರೆಸ್ಟ್ ಸೇರಿದೆ ಅಂದ್ಬಿಟ್ಟಿದೆ. ಹಾಗಾದರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂತ ಕರಿತೀವಿ ಇದನ್ನು ನಾವು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಎಕ್ಸಾಂಪಲ್ ನಿಮಗೆ ನೀಟಾಗಿ ಅರ್ಥ ಆಗಿದೆ, ಫಸ್ಟ್ ಮೆಥಡ್ ಯಾವುದು, ಸೆಕೆಂಡ್ ಮೆಥಡ್ ಯಾವುದು ಅಂತ ತಿಳ್ಕೊಂಡು, ಅಕಸ್ಮಾತ್ ಇನ್ನೂ ಡೌಟ್ ಇದ್ರೆ 3 ಎಕ್ಸಾಂಪಲ್ನ ಮತ್ತಿನ್ನೊಂದ್ಸಲಿ ಮೆಲ್ಕ್ ಹಾಕಿ ನೋಡಿ ಸ್ಟೂಡೆಂಟ್ಸ್, ರಿವೈಂಡ್ ಮಾಡಿ ನೋಡಿ. ಅಲ್ಲಿಗೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಿಕೊಡ್ತೀನಿ. ಹಾಗಾದರೆ 2 ರೀತಿಯಲ್ಲಿ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಒಂದು ಸ್ಟೇಟ್ಮೆಂಟ್ ಮೆಥಡ್, ಒಂದೇನು ಸ್ಟೇಟ್ಮೆಂಟ್ ಮೆಥಡ್, ಇನ್ನೊಂದು ಟ್ಯಾಬ್ಲರ್ ಮೆಥಡ್. ನಾನು ಹಾಕಿ ಏನು ತೋರಿಸ್ತಾ ಇದ್ದೀನಿ ಕಾಲಮ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಈ ರೀತಿ ಟೇಬಲ್ನಲ್ಲಿ ಕೂಡ ಮಾಡ್ಬೋದು ಸ್ಟೂಡೆಂಟ್ಸ್. ಇಲ್ಲೊಂದು ಸ್ವಲ್ಪ ನೀವು ಗಮನ ಹರಿಸಿ, ಡೇಟ್ನಲ್ಲಿ ಡೌನ್ ಪೇಮೆಂಟ್ ಮಾಡೋದು 1 ಜಾನ್ವರಿ ಆಗಿರುತ್ತೆ ಸ್ಟೂಡೆಂಟ್ಸ್. ವರ್ಷದ ಕೊನೆಯಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ತೀರಾ. ಫಸ್ಟ್ ಇನ್ಸ್ಟಾಲ್ಮೆಂಟ್ 31 ಡಿಸೆಂಬರ್, ಉದಾಹರಣೆಗೆ 90 ಅಂದರೆ 31 ಡಿಸೆಂಬರ್ 90, 31 ಡಿಸೆಂಬರ್ 91, 31 ಡಿಸೆಂಬರ್ 92, 31 ಡಿಸೆಂಬರ್ 93, ಈ ರೀತಿ. ಡೌನ್ ಪೇಮೆಂಟ್ ಮಾತ್ರ ಸ್ಟೂಡೆಂಟ್ಸ್ ಯಾವಾಗಾಗಿರುತ್ತೆ? 1 ಜಾನ್ವರಿಯಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸ್. ಡೌನ್ ಪೇಮೆಂಟ್ ಯಾವಾಗ ಆಗಿರುತ್ತೆ ಸ್ಟೂಡೆಂಟ್ಸ್? 1 ಜಾನ್ವರಿನಲ್ಲಿ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್? ಮೊದಲು ಈ ಟ್ಯಾಬ್ಲರ್ ಫಾರಮ್ನ ಫಿಲ್ ಮಾಡೋದು ಹೇಗೆ ಅಂತ ಮೊದಲು ತಿಳ್ಕೊಂಡ್ಬಿಡೋಣ. ದೆನ್ ಇಂಟ್ರೆಸ್ಟ್ನಲ್ಲಿ ಏನು ಬರುತ್ತೆ? ಡೌನ್ ಪೇಮೆಂಟ್ ಏನು ಮಾಡಿರ್ತಾನೋ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಸ್ಟೂಡೆಂಟ್ಸ್. ಡೌನ್ ಪೇಮೆಂಟ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಡೌನ್ ಪೇಮೆಂಟ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಇರಬಹುದು. ಸೇ ಫಾರ್ ಎಕ್ಸಾಂಪಲ್ 5,000, 4,000, 3,000 ಅಂತ ಅಂದ್ಕೊಳ್ಳೋಣ. 5,000 ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್, 4,000 ಎರಡನೇ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಮೂರನೇ ಇನ್ಸ್ಟಾಲ್ಮೆಂಟ್ ಅಮೌಂಟ್ 3,000 ರೂಪಾಯಿ ಆಗಿದೆ ಅಂತ ಅನ್ಕೋಣ. ಈಗಿವಾಗಿಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಕಾಲಮ್ಗಳನ್ನ ಫಿಲ್ ಮಾಡೋದು ಕರೆಕ್ಟಾಗಿ ತಿಳ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನೀವು ಏನು ಕರೆಕ್ಟಾಗಿ ತಿಳ್ಕೊಂತೀರೋ ಇದೇನೆ ಫ್ಯೂಚರ್ 5 ಮೆಥಡ್ಗೂ ನೀಟಾಗಿ ಅರ್ಥ ಮಾಡಿಸುತ್ತೆ ಸ್ಟೂಡೆಂಟ್ ನಿಮಗೆ. ಉದಾಹರಣೆಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಾನು ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಬಡ್ಡಿ ಸೇರಿದೆ. ಉದಾಹರಣೆಗೆ 15,000 ರೂಪಾಯಿ ಅನ್ಕೋಣ. ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಸಾವಿರ ಇದೆ? 15,000 ಇದೆ ಅಂತ ಅನ್ಕೋಣ. ಎಷ್ಟು ಸಾವಿರ ಇದೆ? 15,000 ಇದೆ ಅಂತ ಅನ್ಕೋಣ. ಮೊದಲನೇ ಇನ್ಸ್ಟಾಲ್ಮೆಂಟ್ 15,000 ಇದೆಯಂತೆ, ಅದರಲ್ಲಿ ಇಂಟ್ರೆಸ್ಟ್ ಎಷ್ಟು ಸೇರಿದೆಯಂತೆ? 5,000 ಸೇರಿದೆಯಂತೆ. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ? ಅಸಲೆಷ್ಟು ಅಂತಂದ್ರೆ 15,000ದಲ್ಲಿ 5,000 ರೂಪಾಯಿ ಇಂಟ್ರೆಸ್ಟ್ ಸೇರಿದೆ ಅಂದರೆ ಬ್ಯಾಲೆನ್ಸ್ ಇನ್ನೆಷ್ಟು ಉಳಿಯುತ್ತೆ ಸ್ಟೂಡೆಂಟ್ಸ್? 10,000 ಅನ್ನೋದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್. ನೋಡ್ರಿ ಇಲ್ಲಿ 15,000 ರೂಪಾಯಿ ಇದೆ. ಈ 15,000 ರೂಪಾಯಿನಲ್ಲಿ 2 ರೀತಿ ಇದೆ. 15,000ನ ಕರಿತೀರಾ, ಇನ್ಸ್ಟಾಲ್ಮೆಂಟ್ ಅಂತ ಕರಿತೀರಾ. ಈ 15,000 ರೂಪಾಯಿನಲ್ಲಿ 5,000 ರೂಪಾಯಿ ಇಂಟ್ರೆಸ್ಟ್ ಆಗಿದೆಯಂತೆ. ಹಾಗಾದ್ರೆ ಈ 15,000 ರೂಪಾಯಿನಲ್ಲಿ 5,000 ಕಳೆದ್ರೆ ಬರುವಂತಹ 10,000ನ ಕರಿತೀವಿ ನಾವು ಕ್ಯಾಶ್ ಪ್ರೈಸ್, ಅಸಲು ಬೆಲೆ. 15,000 ರೂಪಾಯಿನಲ್ಲಿ ಬಡ್ಡಿ 5,000 ಸೇರಿದೆ ಅಂದರೆ 15,000ದಲ್ಲಿ 5,000 ಕಳೆದ್ರೆ ಬರುವಂಥದ್ದು 10,000 ರೂಪಾಯಿ. ಏನಂತ ಕರಿತೀವಿ? ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುವರ್ಡ್ಸ್ ಇಂಟ್ರೆಸ್ಟ್. 15,000 ರೂಪಾಯಿನಲ್ಲಿ 5,000 ಬಡ್ಡಿಗೋಸ್ಕರ ಕಟ್ತೀರಾ, ಇನ್ನೊಂದು ಅಸಲುಗೋಸ್ಕರ 10,000 ಕಟ್ತೀರಾ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ 2 ಅಮೌಂಟ್ ಸೇರಿರುತ್ತೆ. ಒಂದು ಕ್ಯಾಶ್ ಪ್ರೈಸ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್ ಇರುತ್ತೆ, ಟುವರ್ಡ್ಸ್ ಇಂಟ್ರೆಸ್ಟ್ ಇರುತ್ತೆ. ಹಾಗಾದ್ರೆ 15,000 ರೂಪಾಯಿನಲ್ಲಿ 4,000 ರೂಪಾಯಿ ಅಷ್ಟು, 15,000 ರೂಪಾಯಿನಲ್ಲಿ 4,000 ರೂಪಾಯಿ ಇಂಟ್ರೆಸ್ಟ್ ಅಂತೆ. ಹಾಗಾದ್ರೆ 11,000 ರೂಪಾಯಿ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ 15,000 ರೂಪಾಯಿನಲ್ಲಿ 3,000 ರೂಪಾಯಿ ಇಂಟ್ರೆಸ್ಟ್ ಇದೆ ಅಂದರೆ 12,000 ರೂಪಾಯಿ ಅಸಲು ಬೆಲೆ ಆಗಿರುತ್ತೆ. ಅಸಲು ಬೆಲೆ ಅದರಲ್ಲಿ ಸೇರಿರುತ್ತೆ. ಹಾಗಾದ್ರೆ ನಿಮಗೆ ಗೊತ್ತಾಗಬೇಕಾಗಿರುವಂತಹದ್ದೇನು? ಉದಾಹರಣೆಗೆ ಹೀಗಿತ್ತು ಅನ್ಕೊಳ್ಳಿ.
ಹೇಗಿತ್ತು ಅಂತಂದ್ರೆ 10,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್ ಅಂತೆ, ಇಂಟ್ರೆಸ್ಟ್ 5,000 ಅಂತೆ. 10,000 ಅಸಲು ಮತ್ತು ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಎಷ್ಟಂತೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ 5,000. ಹಾಗಾದ್ರೆ ಕ್ಯಾಶ್ ಪ್ರೈಸು ಮತ್ತು ಇನ್ಸ್ಟಾಲ್ಮೆಂಟ್ ಇವೆರಡೂ ಕೂಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 15,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಗಿರುತ್ತೆ. 11,000ಕ್ಕೆ 4,000 ರೂಪಾಯಿ ಬಡ್ಡಿ ಕೂಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 15,000 ಆಗಿರುತ್ತೆ. 12,000ಕ್ಕೆ 3,000ನ ಕೂಡಿದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 15,000 ರೂಪಾಯಿ ಆಗಿರುತ್ತೆ. ನಾನು ಹೇಳಿದ್ದು ಲಾಜಿಕ್ ಏನು ಅಂತಂದ್ರೆ ಸ್ವಲ್ಪ ಇಲ್ಲಿ ಗಮನ ಹರಿಸಿ 3 ಕ್ವಶನ್ ಮಾರ್ಕ್ನ ರೈಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ನಾನು 3 ಕ್ವಶನ್ ಮಾರ್ಕ್ನ ರೈಸ್ ಮಾಡ್ತೀನಿ. ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್? ನೋಡಿ ಇಲ್ಲಿ ಈಗ ಫಸ್ಟ್ ಇಯರ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಇರಲ್ಲ. ನಾನು ಆಕ್ಚುಲಿ ಕಾಲಮ್ ಫಿಲ್ಲಿಂಗ್ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇರೋದು. ಈಗ ಫಸ್ಟ್ ಇಯರ್ ಮಾತ್ರ ನೋಡಿ. ಈ ಫಸ್ಟ್ ಇಯರ್ನಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟಂತೆ? 15,000. 10,000 ಅಸಲು ಬೆಲೆ ಅಂತೆ. ಹಾಗಾದ್ರೆ ಅವ್ನು ಕೇಳಿರೋ ಕ್ವಶನ್ ಮಾರ್ಕ್ ಏನು? ಇಂಟ್ರೆಸ್ಟ್ ಎಷ್ಟಿರುತ್ತೆ? ಇನ್ಸ್ಟಾಲ್ಮೆಂಟ್ ಕಾಲಮ್ ಅಲ್ಲಿ ಕ್ಯಾಶ್ ಪ್ರೈಸ್ ನ ಕಳೆದ್ರೆ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಲ್ಮೆಂಟ್ ಕಾಲಮ್ ಇಂದ ಕ್ಯಾಶ್ ಪ್ರೈಸ್ ನ ಕಳೆದ್ರೆ ಏನ್ ಬರುತ್ತೆ? ಇಂಟ್ರೆಸ್ಟ್ ಬರುತ್ತೆ. ಹಾಗಾದ್ರೆ 15,000 ರೂಪಾಯಿನಲ್ಲಿ 10,000ನ ಕಳೆದ್ರೆ ಬರೋದು 5,000. ಅದೇ ರೀತಿಯಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಗ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ 15,000 ಅಂತೆ. 15,000 ರೂಪಾಯಿನಲ್ಲಿ 4,000 ರೂಪಾಯಿ ಬಡ್ಡಿ ಸೇರಿದೆಯಂತೆ. ಹಾಗಾದ್ರೆ ಅಸಲು ಬೆಲೆ ಏನು? ಅಸಲು ಬೆಲೆ ಏನು ಅಂತ ನಾವು ತಿಳ್ಕೊಬೇಕು ಅಂತ ತಂದಾಗ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಸಲು ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಗಾದ್ರೆ ಇಂಟ್ರೆಸ್ಟ್ 4,000 ಸೇರಿದೆ ಅಂತಂದ್ರೆ ಉಳಿದಿರುವಂತಹ 11,000 ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ನ ಕಳೆದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಕ್ಯಾಶ್ ಪ್ರೈಸ್ ಬರುತ್ತೆ. ಇದರಿಂದ ಇದನ್ನ ನೋಡಿದಾಗ 15,000 ರೂಪಾಯಿನಲ್ಲಿ 10,000ನ ಕಳೆದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಬರುತ್ತೆ. ಅದೇ ರೀತಿ ಮೂರನೇ ಕೇಸ್ನ ನೋಡಿದಾಗ ಕಾಲಮ್ ಫಿಲ್ಲಿಂಗ್ ಇಂಪಾರ್ಟೆಂಟ್. 12,000 ರೂಪಾಯಿ ಇದೆ ಮತ್ತು 3,000 ಇದೆ. 12,000 ಅಸಲು, 3,000 ಬಡ್ಡಿ. ಇವೆರಡನ್ನೂ ಕೂಡ ಸೇರಿಸಿದ್ರೆ ನಮಗೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇನ್ಸ್ಟಾಲ್ಮೆಂಟ್ ಕಾಲಮ್ ಬರುತ್ತೆ. 15,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಗಿರುತ್ತೆ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೇನು ಸೇರಿರುತ್ತೆ? ಇಂಟ್ರೆಸ್ಟ್ ಸೇರಿರುತ್ತೆ ಮತ್ತು ಕ್ಯಾಶ್ ಪ್ರೈಸು ಸೇರಿರುತ್ತೆ. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ನಿಮ್ಮ ಹತ್ರ ಏನನ್ನ ಹಂಚ್ಕೊಬೋದು ನಾನು ಅಂತಂದ್ರೆ ಫೈನಲ್ ಕನ್ಕ್ಲೂಷನ್ ಏನಂತ, ಯಾಕಂದ್ರೆ ಒಂದೊಂದು ಮೆಥಡ್ ಅಲ್ಲಿ ಒಂದೊಂದು ಕೊಟ್ಟಿರ್ತಾನೆ, ಅದು ನಾವು ಕಂಡುಹಿಡಿಬೇಕಾಗಿರುತ್ತೆ. ಸೊ ಇದನ್ನು ಕಂಡುಹಿಡಿಬೇಕು ಅಂದ್ರೆ ಇವೆರಡನ್ನೂ ಅಂದ್ರೆ ಇಂಟ್ರೆಸ್ಟ್ ಮತ್ತು ಕ್ಯಾಶ್ ಪ್ರೈಸ್ ನ ಕೂಡಿದ್ರೆ ಈ ಕ್ವಶನ್ ಮಾರ್ಕ್ ಬರುತ್ತೆ. ಇಂಟ್ರೆಸ್ಟ್ ಬೇಕು ಅಂದ್ರೆ ಇವೆರಡರಿಂದ ಇದನ್ನ ಕಳೀರಿ, ಮೈನಸ್ ಮಾಡ್ರಿ. ಅಕಸ್ಮಾತ್ ಕ್ಯಾಶ್ ಪ್ರೈಸ್ ಅದು ಕಂಡುಹಿಡಿಬೇಕು ಅಂದ್ರೆ ಇವೆರಡು ಕಾಲಮ್ನ ಏನ್ ಮಾಡ್ರಿ? ಕಳೀರಿ. ಏನ್ ಸಿಗುತ್ತೆ ನಿಮ್ಗೆ? ಅಸಲು ಸಿಗುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ನಿಮ್ಗೆ ಇನ್ಸ್ಟಾಲ್ಮೆಂಟ್ ನಲ್ಲಿ ಎರಡೂ ಸೇರಿರುತ್ತೆ ಅಂತ ಗೊತ್ತು. ಒಂದನ್ನು ಕಳೆದ್ರೆ ಇನ್ನೊಂದು ಸಿಕ್ಬಿಡುತ್ತೆ. ಇನ್ಸ್ಟಾಲ್ಮೆಂಟ್ ಅಮೌಂಟೇ ಬೇಕು, ಫಸ್ಟ್ ಕಾಲಮೇ ನಿಮ್ಗೆ ಬೇಕು ಅಂತಂದ್ರೆ ಇಂಟ್ರೆಸ್ಟ್ ಕ್ಯಾಶ್ ಪ್ರೈಸ್ ಎರಡನ್ನು ಕೂಡ್ಬಿಟ್ರೆ ಫಸ್ಟ್ ಕಾಲಮ್ ಬಂದ್ಬಿಡುತ್ತೆ ನಿಮ್ಗೆ. ಹಾಗಾದ್ರೆ ಸ್ವಲ್ಪ ಚೋಟ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮ್ಗೆ ಮೊದಲೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು ಇನ್ಕ್ಲೂಸಿವ್ ಮೆಥಡ ಎಕ್ಸ್ಕ್ಲೂಸಿವ್ ಮೆಥಡ ನೋಡ್ಕೊಳ್ಳಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದೆ ನಾನು ನಿಮ್ಗೆ. ಇಲ್ಲಿ ಫಸ್ಟ್ ಕೇಸ್ ನ ಗಮನಿಸಿದಾಗ ಇನ್ನೊಂದ್ಸಲಿ ಬರೀತೀನಿ. ಇಲ್ಲಿ ನೋಡಿ, ಕ್ಯಾಶ್ ಪ್ರೈಸ್ 13,000 ಅಂತೆ. ಡೌನ್ ಪೇಮೆಂಟ್ 1, 2, 3 3 ಇನ್ಸ್ಟಾಲ್ಮೆಂಟ್ ಅಂತೆ 2,000. ನೆಕ್ಸ್ಟ್ 4, 4, 4 ಟೋಟಲ್ ಎಷ್ಟಂತೆ? 4, 12, 14,000 ಆಯಿತು. ಇವಾಗ ಇಷ್ಟನ್ನು ನಾವು ಆ್ಯಡ್ ಮಾಡಿದಕ್ಕೆ 14,000 ಆಯಿತು.
ಈ ಟೇಬಲ್ನ ಮಾರ್ಕ್ಸ್ ಏನು ಬರೋಲ್ಲ ಈ ಟೇಬಲ್ಗೆ, ಆದ್ರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಟೇಬಲ್ ನೀವು ಮಾಡ್ಕೊಂಡ್ರೆ ಎಷ್ಟನೇ ಮೆಥಡ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಇವಾಗ ನೀವೇನು ಐಡೆಂಟಿಫೈ ಮಾಡಿದ್ರಿ 13,000 ಕೊಡೋಕೆ ಬದಲಾಗಿ 14,000 ಕೊಡ್ತಾ ಇದ್ದೀನಿ ಅಂದರೆ ಈ 4,000ದಲ್ಲಿ ಬಡ್ಡಿ ಸೇರಿದೆ. ಏನು ಹೇಳಿದೆ ಸ್ಟೂಡೆಂಟ್ಸ್? 4,000 ರೂಪಾಯಿನಲ್ಲಿ ಬಡ್ಡಿ ಸೇರಿದೆ. ಹಾಗಾದ್ರೆ 4,000 ಬಡ್ಡಿ ಸೇರಿದೆ ಅಂದರೆ ಈ ಕಾಲಮ್ನಲ್ಲಿ ಹಾಕ್ತೀರಾ, ಈ ಕಾಲಮ್ನಲ್ಲಿ ಹಾಕ್ತೀರಾ. ಬಡ್ಡಿ ಸೇರಿಲ್ಲ ಅಂದರೆ ಈ ಕಾಲಮಲ್ಲಿ ಹಾಕಿ. ಬಡ್ಡಿ ಸೇರಿಲ್ಲ ಅಂದರೆ ಕ್ಯಾಶ್ ಪ್ರೈಸ್, ಬಡ್ಡಿ ಸೇರಿದೆ ಅಂದರೆ ಇನ್ಸ್ಟಾಲ್ಮೆಂಟ್ ಕಾಲಮ್. ಹಾಗಾದ್ರೆ ಈ ಪ್ರಾಬ್ಲಮ್ನಲ್ಲಿ ಏನಾಗಿದೆಯಂತೆ, ಬಡ್ಡಿ ಸೇರಿದೆ ಅಂತ ಸೇರಿಲ್ಲ ಅಂತ 13,000 ಕೊಡಕ್ಕೆ ಬಂದಾಗ 14,000 ಕೊಟ್ಟಿದ್ದೀರಿ ಅಂದರೆ 1,000 ಬಡ್ಡಿ ಸೇರಿದೆ. ಹಾಗಾದ್ರೆ 4,000 2,000 ಡೌನ್ ಪೇಮೆಂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವ ಕಾಲಮ್ ಫುಲ್ಫಿಲ್ ಆಗಬೇಕು ಅದು ಇಂಪಾರ್ಟೆಂಟ್ ನನಗೆ. ಅದೇ ಅಕಸ್ಮಾತ್ ಈ ರೀತಿ ಇತ್ತು ಅನ್ಕೊಳ್ಳಿ, ಯಾವ ರೀತಿ? ಕ್ಯಾಶ್ ಪ್ರೈಸ್ 13,000ನಂತೆ, ಡೌನ್ ಪೇಮೆಂಟ್ 4,000, 1, 2, 3 ಇನ್ಸ್ಟಾಲ್ಮೆಂಟ್ 3,000 ಟೋಟಲ್ ಆಗಿ ಎಷ್ಟು ಸಾವಿರ ಪೇಮೆಂಟ್ ಮಾಡ್ದಂಗಾಯ್ತು? 13,000 ಪೇಮೆಂಟ್ ಮಾಡಿದ್ದಾಯ್ತು. ಎಷ್ಟು ಸಾವಿರಕ್ಕೆ 13,000ಕ್ಕೆ 13,000ನೇ ಪೇಮೆಂಟ್ ಮಾಡಿದ್ರಿ. 13,000ನೇ ಪೇಮೆಂಟ್ ಮಾಡಿದ್ರಿ ಅಂದರೆ ಈ 3,000 ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಡ್ಡಿ ಸೇರಿದೆಯೋ ಸೇರಿಲ್ವೋ? ಸೇರಿಲ್ಲ ಅಂದರೆ ಇದು ಅಸಲು ಬೆಲೆ ಆಯಿತು. ಸೇರಿಲ್ಲ ಅಂದರೆ ಅಸಲು ಬೆಲೆ ಆಯಿತು. ಹಾಗಾದ್ರೆ ನೀವಿಲ್ಲ ಹಾಕ್ಬೇಕಾಗಿರೋದು 3,000 ಡೌನ್ ಪೇಮೆಂಟ್ 4,000. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ನ ಕಾರ್ಲೇಟ್ ಮಾಡಿ ಕನ್ಫ್ಯೂಷನ್ ಮಾಡ್ದಂಗೆ ದೂರ ಹೋಗ್ತಿರೋದು. ಹಾಗಾದ್ರೆ ಮೊದಲು ಕಾಲಮ್ ಫಿಲ್ ಆಗ್ಬಿಡ್ಬೇಕು. ಹಾಗಾದ್ರೆ ಈ ಕೇಸ್ನಲ್ಲಿ ಇನ್ಸ್ಟಾಲ್ಮೆಂಟ್ ಕಾಲಮ್ ಫಿಲ್ ಆಗುತ್ತೆ. ಎರಡನೇ ಕೇಸಲ್ಲಿ ಅಂದ್ರೆ ಎರಡನೇ ಕೇಸ್ ಅಂದ್ರೇನು? ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವ ಕಾಲಮ್ ಫಿಲ್ ಆಗುತ್ತೆ ಸ್ಟೂಡೆಂಟ್ಸ್? ಕ್ಯಾಶ್ ಪ್ರೈಸ್ ಕಾಲಮ್ ಫಿಲ್ ಆಗುತ್ತೆ. ಯಾವ ಕಾಲಮ್ ಫಿಲ್ ಆದ್ರೆ ಏನ್ ಮಾಡಬೇಕು ಅಂದ್ಬಿಟ್ಟಿದೆ. ಹಾಗಾದ್ರೆ ಇಂಟ್ರೆಸ್ಟ್ 1,000 ಅಂತೆ. ಹಾಗಾದ್ರೆ ಇವೆರಡನ್ನೂ ಕೂಡಿದ್ರೆ ಬರೋದು, ಇಲ್ಲಿ 2,000 ಅಂತೆ, ಇವೆರಡನ್ನೂ ಕೂಡಿದ್ರೆ ಬರೋದು, ಇಲ್ಲಿ 3,000 ಅಂತೆ, ಇವೆರಡನ್ನೂ ಕೂಡಿದ್ರೆ ಬರೋದು ಇನ್ಸ್ಟಾಲ್ಮೆಂಟ್ ಕಾಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಉದಾಹರಣೆಗೆ ಹೇಳ್ತೀರಿ ನಂಬರ್ಸ್. ಫಸ್ಟ್ ಕೇಸ್ ಆಗಿದ್ರೆ ಸ್ಟೂಡೆಂಟ್ಸ್, ಫಸ್ಟ್ ಕೇಸ್ ಆಗಿದ್ರೆ ಒಂದ್ಸಲಿ ನೋಡ್ಬಿಡೋಣ. ಫಸ್ಟ್ ಕೇಸ್ ಆಗಿದ್ರೆ ಎಷ್ಟು ಸಾವಿರ ಇರೋದು? 2,000 ಇನ್ಕ್ಲೂಸಿವ್ ಅಂದ್ರೆ ಸೇರಿದೆ ಅಂದ್ರೆ 4,000 ಇಂಟ್ರೆಸ್ಟ್ ಉದಾಹರಣೆಗೆ 3,000 2,000 1,000 ಅಂತ ಅನ್ಕೊಳ್ಳಿ. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಯಿತು. ಕ್ಯಾಶ್ ಪ್ರೈಸ್ ಅನ್ನೋದು ಕ್ವಶನ್ ಮಾರ್ಕ್ ಆಯಿತು. ನಾನೇನಂತ ಹೇಳಿದ್ದೀನಿ? ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಡ್ಡಿ ಸೇರಿದೆ. ಬಡ್ಡಿ ಎಷ್ಟು ಸಾವಿರ ಸೇರಿದೆ? 3,000 ಸೇರಿದೆ. ಹಾಗಾದ್ರೆ ಇದರಿಂದ ಇದನ್ನು ಕಳೆದ್ರೆ ಬರೋದು ಅಸಲು 1,000, ಇದರಿಂದ ಇದನ್ನು ಕಳೆದ್ರೆ ಬರೋದು 2,000, ಇದರಿಂದ ಇದನ್ನು ಕಳೆದ್ರೆ ಬರೋದು 3,000. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಇಂದ ಇಂಟ್ರೆಸ್ಟ್ ಕಳೆದ್ರೆ ಕ್ಯಾಶ್ ಪ್ರೈಸ್ ಬರುತ್ತೆ. ಇಂಟ್ರೆಸ್ಟ್ ಕ್ಯಾಶ್ ಪ್ರೈಸ್ ಎರಡು ಕೂಡಿದ್ರ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರುತ್ತೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ಯಾಶ್ ಪ್ರೈಸ್ ಕಳೆದ್ರೆ ಇಂಟ್ರೆಸ್ಟ್ ಬರುತ್ತೆ. ಟೇಬಲ್ನ ಮೊದಲು ಅರ್ಥ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಈಸಿ ಆಗ್ಬಿಡುತ್ತೆ. ಈಗ ನಿಮ್ಗೆ ಈಸಿ ಆಗಿದೆ ಅಂತ ಭಾವಿಸಿದ್ದೀನಿ, ಟೇಬಲ್ ಈಸಿ ಆಗಿದೆ ಅಂತ ಭಾವಿಸಿದ್ದೀನಿ. ಈಗಾಗಲೇ ಮೊದಲನೇ ಪ್ರಾಬ್ಲಮ್ಗೆ ಈಗ ನಾವು ಎಂಟರ್ ಆಗ್ಬೋದು ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಬ್ಲಮ್ ನಾನು ಮೊದಲೇ ಹೇಳಿದ್ದೀನಿ, ಪ್ರಾಬ್ಲಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಡೇಟನ್ನು ಬರೀರಿ. ಪ್ರಾಬ್ಲಮ್ ಬರ್ಕೊಂಡು ಡೇಟನ್ನು ಬರೀಬೇಕು ಅಂದಾಗ ಫಸ್ಟ್ ನೋಡೋಣ. ಡೇಟ್ ಇದೆ 1st January 2020. ABC ಕಂಪನಿ ಬಾಟ್ ಅ ಮಷಿನ್ ಫ್ರಮ್ XYZ ಲಿಮಿಟೆಡ್. ಯಾರು ಪರ್ಚೇಸ್ ಮಾಡ್ತಾ ಇರೋದು? ABC ಲಿಮಿಟೆಡ್ ಪರ್ಚೇಸ್ ಮಾಡ್ತಾ ಇರೋದು. ಹಾಗಾದ್ರೆ ABC ಲಿಮಿಟೆಡ್ನ ಕರಿತೀವಿ ಹೈರ್ ಪರ್ಚೇಸರ್. ಯಾರಿಂದ ಪರ್ಚೇಸ್ ಮಾಡ್ತಾ ಇರೋದು? XYZ ಲಿಮಿಟೆಡ್ ಇಂದ. ಹಾಗಾದ್ರೆ ಹೈರ್ ವೆಂಡರ್ ಅಂತ ಕರಿತೀವಿ ಯಾರನ್ನ? XYZ ಲಿಮಿಟೆಡ್ನ. ಓಕೆ, ನೋ ಇಶ್ಯೂ. ಆನ್ ಹೈರ್ ಪರ್ಚೇಸ್ ಸಿಸ್ಟಮ್ ದ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಈಸ್ ₹26,350. ಹಾಗಾದ್ರೆ ಪ್ರಾಬ್ಲಮ್ ಬರ್ಕೊಂಬೋಣ. ಕ್ಯಾಶ್ ಪ್ರೈಸ್ ಬಂತು 26,350 ಬಂದಿದೆ. ಹಾಗಾದ್ರೆ ಕ್ಯಾಶ್ ಪ್ರೈಸ್ಗೆ ಒಂದು ಬಾಕ್ಸ್ ಹಾಕ್ಬಿಡಿ ಸ್ಟೂಡೆಂಟ್ಸ್.
ಕ್ಯಾಶ್ ಪ್ರೈಸ್ಗೆ ಒಂದು ಬಾಕ್ಸ್ ಹಾಕ್ಬಿಡಿ 26,350 ಆ್ಯಂಡ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆಸ್ ಫಾಲೋಸ್. 26,350 ರೂಪಾಯಿನ ಯಾವ್ಯಾವ ರೀತಿ ಪೇಮೆಂಟ್ ಮಾಡ್ತೀವಿ ಅಂತ ಅನ್ನೋದನ್ನ ಕಂಡೀಷನ್ ಕೊಟ್ಟಿದ್ದೇನೆ. ನೋಡೋಣ. ₹10,000 ಆನ್ ಸೈನಿಂಗ್ ಆಫ್ ದ ಅಗ್ರಿಮೆಂಟ್. ಸೈನ್ ಮಾಡುವಾಗ, ಅಗ್ರಿಮೆಂಟ್ಗೆ ಸೈನ್ ಮಾಡುವಾಗ ಕೊಡುವಂಥ ಅಮೌಂಟ್ನ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್ ಅಂತ ಕರೀತೀರಾ, ಕ್ಯಾಶ್ ಡೌನ್ ಅಂತ ಕರೀತೀರಾ, ಅಥವಾ ಡೆಪಾಸಿಟ್ ಅಂತ ಕರೀತೀರಾ, ಅಥವಾ ಇನಿಷಿಯಲ್ ಪೇಮೆಂಟ್ ಅಂತ ಕರಿತೀವಿ ಸ್ಟೂಡೆಂಟ್. ಹಾಗಾದ್ರೆ ನಾವು ಮುದ್ದಾಗಿ ನೀವು ಮಾತಾಡ್ಕೊಳ್ಳುವಾಗ ಏನಂತ ಕರೆಯೋಣ? ಡೌನ್ ಪೇಮೆಂಟ್. ಎಷ್ಟಂತೆ ಸ್ಟೂಡೆಂಟ್ಸ್ ಡೌನ್ ಪೇಮೆಂಟ್ ಕೊಡ್ತಾ ಇರೋದು? ₹10,000 ಡೌನ್ ಪೇಮೆಂಟ್ ಕೊಡ್ತಾ ಇದ್ದಾನಂತೆ. ಅಂಡ್ ಬ್ಯಾಲೆನ್ಸ್ ಇನ್ 3 ಇನ್ಸ್ಟಾಲ್ಮೆಂಟ್, 3 ಇಯರ್ಲಿ ಇನ್ಸ್ಟಾಲ್ಮೆಂಟ್ಸ್. 3 ಇನ್ಸ್ಟಾಲ್ಮೆಂಟ್ ಅಂತೆ ಸ್ಟೂಡೆಂಟ್ಸ್. 1, 2, 3 ಇನ್ಸ್ಟಾಲ್ಮೆಂಟ್ ಅಂತೆ. ಎಷ್ಟೆಷ್ಟಂತೆ? 6,000 ಈಚ್ ಅಂದ್ರೆ ಪ್ರತಿ. ಹಾಗಾದ್ರೆ 6,000, 6,000, 6,000. 5% ಇಂಟ್ರೆಸ್ಟ್ ಅಂತೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಆಯಿತು. ಪ್ರಾಬ್ಲಮ್ ಫುಲ್ ನೋಡಿದ್ವಿ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್. ಪ್ರತಿ ವರ್ಷದ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಂತೆ. ಫೈನ್. ಹಾಗಾದ್ರೆ ಡೌನ್ ಪೇಮೆಂಟ್ 10,000 ಅಂತೆ. 6,000, 6,000. ಹಾಗಾದ್ರೆ ಸ್ಟೂಡೆಂಟ್ಸ್ ಮೊದಲು ಡೇಟಾ ಬರ್ಕೊಳ್ಳಿ ಅಂದ್ರೆ ಬರ್ಕೊಂಡ್ರಿ. ಫೈನ್. ಡೇಟಾ ಬರ್ಕೊಂಡ ನಂತರ ನೀವು ಕಂಡುಹಿಡಿಬೇಕಾಗಿರೋದು ಈ 6,000ದಲ್ಲಿ ಬಡ್ಡಿ ಸೇರಿದ್ಯಾ, ಈ 6,000ದಲ್ಲಿ ಬಡ್ಡಿ ಸೇರಿದ್ಯಾ, ಈ 6,000ದಲ್ಲಿ ಬಡ್ಡಿ ಸೇರಿದ್ಯಾ ಅನ್ನೋ ವಿಚಾರ ನೀವು ತಿಳ್ಕೊಬೇಕು. ಹೆಂಗ್ ಗೊತ್ತಾಗುತ್ತೆ ಸರ್ ಅಂದ್ರೆ ಏನಂತ ಹೇಳಿದ್ದೆ ಫಸ್ಟ್ ನಾನು? ಈ 4 ಡೌನ್ ಪೇಮೆಂಟ್ ಮತ್ತು ಎಲ್ಲ ಇನ್ಸ್ಟಾಲ್ಮೆಂಟ್ಸ್ನ ಕೂಡ್ಬಿಡಿ. ಡೌನ್ ಪೇಮೆಂಟ್ ಮತ್ತು ಎಲ್ಲ ಇನ್ಸ್ಟಾಲ್ಮೆಂಟ್ಸ್ನ ಕೂಡ್ರಿ. 10,000 + 6 + 6 + 6, 6 3 18, 10, 28,000 ರೂಪಾಯಿ ಆಯಿತು. ಹಾಗಾದ್ರೆ ಎಷ್ಟು ಕ್ಯಾಶ್ ಪ್ರೈಸ್ ಇರೋದೆಷ್ಟು? ಕ್ಯಾಶ್ ಪ್ರೈಸ್ ಇರೋದು 26,350. ಆದರೆ ನಾವು ಕಟ್ತಾ ಇರೋದೆಷ್ಟು? 28,000. ಜಾಸ್ತಿ ಕಟ್ತಾ ಇದೀವಲ್ವಾ, ಅದನ್ನೇ ನಾವೇನಂತ ಕರಿತೀರಾ? ಇಂಟ್ರೆಸ್ಟ್ ಅಂತ ಕರಿತೀರಾ. ಆ ಇಂಟ್ರೆಸ್ಟ್ 28,000 ಮೈನಸ್ 26,350. ಹಾಗಾದ್ರೆ 1,650 ಅಂತ ಇದಲ್ವಾ, ಇದನ್ನೇ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಇಂಟ್ರೆಸ್ಟ್ ಅನ್ನೋದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಸೇರಿರುತ್ತೆ. ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ, ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ, ಸೇರಿರುತ್ತೆ. ಹಾಗಾದ್ರೆ ಈ ಒಂದು 4ರಲ್ಲೂ ಕೂಡ ಇಂಟ್ರೆಸ್ಟ್ ಸೇರಿರುತ್ತೆ. ಇಂಟ್ರೆಸ್ಟ್ ಸೇರಿರುತ್ತೆ ಅಂದ್ರೆ ಅದೇನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ. ಏನಾಗಿರುತ್ತೆ ಸ್ಟೂಡೆಂಟ್ಸ್? ಅದು ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ. ಇನ್ಸ್ಟಾಲ್ಮೆಂಟ್ ಕಾಲಮ್ ಫಿಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಇದೇ ಫಸ್ಟ್ ಮೆಥಡ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ನಾವೀಗ ಫಿಲ್ ಮಾಡೋದು ನೋಡೋಣ. ಫಸ್ಟ್ ಸಲ ಮಾಡುವಾಗ ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ವಿಡಿಯೋ ಪಾಸ್ ಮಾಡಿ ಮತ್ತೆ ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ರಿ. ಮುಂದಕ್ಕೆ ಹೋಗೋದಿಲ್ಲ ಪೆನ್ನು. ಆಗ ಮತ್ತೆ ವಿಡಿಯೋ ಇನ್ನೊಂದ್ಸಲಿ ನೋಡಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ 2ನೇ ಸಲ ಸಕ್ಸಸ್ ಆಗುತ್ತೆ. 50% ಸ್ಟೂಡೆಂಟ್ಸ್ ಒಂದ್ಸಲಿ ವಿಡಿಯೋ ನೋಡಿ ಸಾಲ್ವ್ ಮಾಡಕ್ ಹೋದಾಗ ಯಾವುದನ್ನು ಕಳಿಬೇಕು, ಯಾವುದರಿಂದ ಕಳಿಬೇಕು ಕನ್ಫ್ಯೂಷನ್ ಅರೈಸ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲಿ ವಿಡಿಯೋ ನೋಡಿ ಮತ್ತೆ ಮಾಡುವಾಗ ಪರ್ಫೆಕ್ಟ್ ಆಗ್ತೀರ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೀವು ವರ್ಕ್ ಮಾಡೋದನ್ನ ಮರಿಬೇಡಿ. ಓಕೆ. ಹಾಗಾದ್ರೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಗೊತ್ತಿದೆಯೋ ಆ ಇನ್ಫಾರ್ಮೇಶನ್ ಎಲ್ಲ ನೀವೇನ್ ಮಾಡಬೇಕು? ಈ ಟೇಬಲ್ ಅಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಡೇಟ್ ಕಾಲಮ್ ಮೊದಲು ಫಿಕ್ಸ್ ಮಾಡ್ಬಿಡೋಣ. 1st January 20, ಆಮೇಲಿಂದ 31st December 21st ಇನ್ಸ್ಟಾಲ್ಮೆಂಟ್, 31st December 21 ಸೆಕೆಂಡ್ ಇನ್ಸ್ಟಾಲ್ಮೆಂಟ್, 31st December 22 ಥರ್ಡ್ ಇನ್ಸ್ಟಾಲ್ಮೆಂಟ್. ಫೈನ್. ಹಾಗಾದ್ರೆ ಇವಾಗ ಡೌನ್ ಪೇಮೆಂಟ್ ಎಷ್ಟಂತೆ ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್ ಎಷ್ಟಂತೆ? 10,000 ಅಂತೆ. ಡೌನ್ ಪೇಮೆಂಟ್ 10,000. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ 6,000 ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ಹಾಕ್ಬೇಕಾ, ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಹಾಕ್ಬೇಕಾ ಅಂತ. ಇನ್ಸ್ಟಾಲ್ಮೆಂಟ್ ಕಾಲಮ್ ಕ್ಯಾಶ್ ಪ್ರೈಸ್ ನಲ್ಲಿ ಹಾಕ್ಬೇಕು ಅಂದ್ರೆ ಇಂಟ್ರೆಸ್ಟ್ ಸೇರಿರಬಾರ್ದು, ಎಕ್ಸ್ಕ್ಲೂಡ್ ಆಗಿರಬೇಕು. ಇನ್ಸ್ಟಾಲ್ಮೆಂಟ್ ನಲ್ಲಿ ಹಾಕ್ಬೇಕು ಅಂದ್ರೆ ಏನಾಗಿರ್ಬೇಕು? ಇಂಟ್ರೆಸ್ಟ್ ಸೇರಿರ್ಬೇಕು. ಈ ಪ್ರಾಬ್ಲಮ್ ಅಲ್ಲಿ ನೀವು ಗಮನಿಸಿದ್ರ ಅಂತಂದ್ರೆ ಕ್ಯಾಶ್ ಪ್ರೈಸ್ 26,000ಕ್ಕಿಂತ
28,000 ನಾವು ಕಟ್ತಾ ಇರೋದು ಜಾಸ್ತಿ ಆಗಿದೆ ಅಂದರೆ ಅದರಲ್ಲಿ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 6,000 ಇನ್ಸ್ಟಾಲ್ಮೆಂಟ್ ಕಾಲಮ್ನಲ್ಲಿ ಹಾಕ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನಾನು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಪ್ರತಿಯೊಂದಕ್ಕೂ ಕೂಡ ಎರಡೆರಡು ಲೈನ್ ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ ಅಂದರೆ ನೀವು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. 1 ಇಯರ್ಗೆ ಎರಡೆರಡು ರೋನ ಬಿಟ್ಟಿದ್ದೀನಿ. ಏನಕ್ಕೋಸ್ಕರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಕಾಲಮ್ ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಮೊದಲು ಮಾಡ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ಡೇಟ್ ಕಾಲಮ್ ಗೊತ್ತಾಯ್ತು, ಇನ್ಸ್ಟಾಲ್ಮೆಂಟ್ ಕಾಲಮ್ ಗೊತ್ತಾಯ್ತು. ಇಂಟ್ರೆಸ್ಟ್ ಡೌನ್ ಪೇಮೆಂಟ್ನಲ್ಲಿ ಇಂಟ್ರೆಸ್ಟ್ ಸೇರಿರೋದಿಲ್ಲ. ಡೌನ್ ಪೇಮೆಂಟ್ ನಲ್ಲಿ ಇಂಟ್ರೆಸ್ಟ್ ಸೇರಿರೋದಿಲ್ಲ. ನಾನು ನಿಮ್ಗೆ ಆಲ್ರೆಡಿ ಟೇಬಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಾಗೆ ಹೇಳಿದ್ದೆ, ಇನ್ಸ್ಟಾಲ್ಮೆಂಟ್ನಲ್ಲಿ ಇಂಟ್ರೆಸ್ಟು ಸೇರಿರುತ್ತೆ, ಕ್ಯಾಶ್ ಪ್ರೈಸು ಸೇರಿರುತ್ತೆ ಅಂತ ಹೇಳಿದ್ದೆ. ಹಾಗಾದರೆ 10,000 ರೂಪಾಯಿನಲ್ಲಿ ಏನೂ ಸೇರಿಲ್ಲ ಅಂದರೆ 0 ಅನ್ಕೋಣ. 10,000 ರೂಪಾಯಿನಲ್ಲಿ 0 ಇಂಟ್ರೆಸ್ಟ್ ಇದೆ ಅಂದರೆ ಅಸಲು ಎಷ್ಟಿರುತ್ತೆ ಸ್ಟೂಡೆಂಟ್ಸ್? ಫುಲ್ 10,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಮೊದಲು ಟೇಬಲ್ನ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಇವೆರಡನ್ನೂ ಕೂಡಿದ್ರೆ ಇದು ಬರಬೇಕು, ಇವೆರಡನ್ನೂ ಕೂಡಿದ್ರೆ ಇದು ಬರಬೇಕು ಅಂದೇನು? ಕ್ಯಾಶ್ ಪ್ರೈಸು ಇಂಟ್ರೆಸ್ಟು ಇವೆರಡನ್ನೂ ಕೂಡಿದ್ರೆ ಇನ್ಸ್ಟಾಲ್ಮೆಂಟ್ ಕಾಲಮ್ ಬರಬೇಕಾಗಿರೋದು. ಹಾಗಾದರೆ ನಮಗೆ ಪ್ರಾಬ್ಲಮ್ನಲ್ಲಿ ಇಷ್ಟು ಕೊಟ್ಟಿದ್ದಾನೆ. ಡೌನ್ ಪೇಮೆಂಟ್ನಲ್ಲಿ ಇಂಟ್ರೆಸ್ಟ್ ಸೇರಿರಲ್ಲ ಅನ್ನೋ ಸತ್ಯ ಗೊತ್ತಾಯಿತು. ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಕಳೆದ್ರೆ ಕ್ಯಾಶ್ ಪ್ರೈಸ್ ಬರುತ್ತೆ ಸ್ಟೂಡೆಂಟ್ಸ್. ಏನು ಹೇಳಿದೆ? ಇನ್ಸ್ಟಾಲ್ಮೆಂಟ್ನಲ್ಲಿ ಇಂಟ್ರೆಸ್ಟ್ ಕಳೆದ್ರೆ ಕ್ಯಾಶ್ ಪ್ರೈಸ್ ಬರುತ್ತೆ. 10,000ದಲ್ಲಿ 0 ಕಳೆದ್ರೆ 10,000 ಬರುತ್ತೆ. ಎಷ್ಟು ಸಾವಿರ ಬರುತ್ತೆ? 10,000 ಬರುತ್ತೆ ಸ್ಟೂಡೆಂಟ್ಸ್. ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಬರ್ಕೊಬೇಕಾಗಿರುತ್ತೆ. ಕ್ಯಾಶ್ ಪ್ರೈಸ್ ಎಷ್ಟಿದೆಯೋ ಅದನ್ನ, ಕ್ಯಾಶ್ ಪ್ರೈಸ್ ಎಷ್ಟಿದೆ ಸ್ಟೂಡೆಂಟ್ಸ್? 26,350. ಲಾಸ್ಟ್ ಕಾಲಮ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಕಾಲಮ್ನಲ್ಲಿ ಬರೆದಿಟ್ಕೊಳ್ಳಿ. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಕ್ಯಾಶ್ ಪ್ರೈಸ್ನಲ್ಲಿ ಕ್ಯಾಶ್ ಪ್ರೈಸ್ನೇ ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಪ್ರೈಸ್ನಲ್ಲಿ ಕ್ಯಾಶ್ ಪ್ರೈಸ್ ಕಾಲಮ್ನೇ ಕಳಿಬೇಕಾಗಿರುತ್ತೆ. ಕ್ಯಾಶ್ ಪ್ರೈಸಲ್ಲಿ ಕ್ಯಾಶ್ ಪ್ರೈಸ್ ಅಮೌಂಟ್ನೇ ಕಳಿಬೇಕಾಗಿರುತ್ತೆ. ಏನು ಸರ್ ಹಿಂಗಂದ್ರೆ? 26,350 ರೂಪಾಯಿ ಅಷ್ಟು ಕ್ಯಾಶ್ ಪ್ರೈಸ್ ಇರೋದು. ಅದರಲ್ಲಿ ಅವತ್ತಿನ ದಿವಸನೇ ಕ್ಯಾಶ್ ಪ್ರೈಸ್ ಎಷ್ಟು ಕೊಟ್ಟುಬಿಟ್ಟಿದ್ದೀವಿ? 10,000 ಕೊಟ್ಬಿಟ್ಟಿದ್ದೀವಿ. 10,000 ಕೊಟ್ಟರೆ ಇನ್ನೆಷ್ಟು ಬಾಕಿ ಇದೆ ಅಂದರೆ ಅದನ್ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 10,000ನ ನಾವೇನು ಮಾಡಿದ್ವಿ? ಲೆಸ್ ಮಾಡಿದ್ವಿ. ಇನ್ನೆಷ್ಟು ಕೊಡಬೇಕಾಗಿರುತ್ತೆ? 26,350 ರೂಪಾಯಿ ಕೊಡಬೇಕಾಗಿರುತ್ತೆ. ಸಾರಿ 26,350 ರೂಪಾಯಿನಲ್ಲಿ 10,000 ಹೋದರೆ 16,350 ರೂಪಾಯಿ ಕೊಡಬೇಕಾಗಿರುತ್ತೆ. ಯಾವಾಗ್ಗೆ 1st January 20. ಹಾಗಾದರೆ 1st January 20ಗೆ 16,350 ರೂಪಾಯಿ ಕೊಡಬೇಕಾಗಿರುತ್ತೆ ಬ್ಯಾಲೆನ್ಸು. ಸೊ ಯಾವ ದಿನ ಬಂತು? 31st December 20 ಬಂತು. 12 ತಿಂಗಳ ಕಾಲ ಮುಗೀತು, 1 ವರ್ಷ ಮುಗೀತು. ಹಾಗಾದರೆ ಅವನಿಗಿವಾಗ ನಾವು ಅಸಲು ಬಡ್ಡಿ ಸೇರಿಸಿ ಕೊಡಬೇಕಾಗಿರುತ್ತೆ. ಸೊ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ? 16,350 ಮೇಲೆ ಎಷ್ಟು ಪರ್ಸೆಂಟ್ ಅಂತೆ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ 5% ಅಂತೆ. 5% ಇಂಟ್ರೆಸ್ಟ್. ಇದ್ರ ಮೇಲೆ 5% ಮಾಡಬೇಕು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಫಸ್ಟ್ ಏನು ಮಾಡಿದ್ವಿ? ಈ ಕಾಲಮ್ನ ಅವನೇನು ಕೊಟ್ಟಿದ್ದು ಅದು ತಗೊಂಡ್ವಿ. ಇದರಲ್ಲಿ ಇದನ್ನು ಕಳೆದಿರ ಇದು ಬಂತು. ದೆನ್ ಕ್ಯಾಶ್ ಪ್ರೈಸಲ್ಲಿ ಆ ಕ್ಯಾಶ್ ಪ್ರೈಸ್ನ ಕಳೆದ್ವಿ. ಡೌನ್ ಪೇಮೆಂಟ್ನ ಕಳೆದ್ವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಏನು ಬ್ಯಾಲೆನ್ಸ್ ಬಂದಿದೆಯೋ 16,350 ಮೇಲೆ 5%. 16,350 ಮೇಲೆ 5% ಮಾಡಿದ್ರೆ ಬಂತು 817 ರೂಪಾಯಿ 50 ಪೈಸಾ. ಜ್ಞಾಪ ಇಟ್ಕೊಳ್ಳಿ, ಪೈಸೆಯನ್ನ ರೌಂಡ್ ಆಫ್ ಮಾಡಬೇಕು ಅಂದರೆ 50 ಪೈಸೆಕ್ಕಿಂತ ಜಾಸ್ತಿ, 50 ಪೈಸಾ ಅಥವಾ 50 ಪೈಸೆಕ್ಕಿಂತ ಜಾಸ್ತಿ ಇದ್ರೆ 1 ರೂಪಾಯಿನ ಆ್ಯಡ್ ಮಾಡ್ಕೊಳ್ಳಿ. 817ಕ್ಕೆ 1 ರೂಪಾಯಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 818 ರೂಪಾಯಿ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ಅಕಸ್ಮಾತ್ 40 ಪೈಸಾ ಇತ್ತು ಅಂದ್ಕೊಳ್ಳಿ, ಇದನ್ನು ಬಿಟ್ಬಿಡಿ 817 ರೂಪಾಯಿ ತಗೊಳ್ಳಿ. ರಿಪೀಟ್ ಮಾಡ್ತೀನಿ, 50 ಪೈಸಾ ಅಥವಾ 50 ಪೈಸೆಕ್ಕಿಂತ ಜಾಸ್ತಿ ಇದ್ರೆ
₹1 ಜಾಸ್ತಿ ಮಾಡ್ಕೊಳ್ಳಿ. 50 ಪೈಸೆ ಒಳಗಡೆ ಇದ್ರೆ ಆ ಪೈಸೆನ ಬಿಟ್ಟು ಬಿಡಿ. ಇದು ರೌಂಡಿಂಗ್ ಆಫ್ ಮಾಡುವಂತಹ ರೀತಿ ಆಗಿರುತ್ತೆ ಸ್ಟೂಡೆಂಟ್ಸ್, ಟೆಕ್ನಿಕ್ ಆಗಿರುತ್ತೆ. ಹಾಗಾದ್ರೆ ₹818 ಇಂಟ್ರೆಸ್ಟ್. ನಾನು ನಿಮ್ಗೆ ಆಲ್ರೆಡಿ ಟೇಬಲ್ನ ಹೇಳುವಾಗ ನೀಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಟೇಬಲ್ನ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ರಿ, ₹6,000 ಕ್ಯಾಶ್ ಪ್ರೈಸು ಇದೆ, ಇಂಟ್ರೆಸ್ಟು ಇದೆ. ಇಂಟ್ರೆಸ್ಟ್ ಎಷ್ಟು ಸೇರಿದೆಯಂತೆ? ₹818 ಸೇರಿದೆಯಂತೆ. 6,000ದಲ್ಲಿ ₹818 ಸೇರಿದೆ ಅಂದ್ರೆ ಮಿಕ್ಕಿರೋದೆಲ್ಲ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಹಾಗಾದ್ರೆ ಎಷ್ಟು ಕ್ಯಾಶ್ ಪ್ರೈಸ್ ಅಂತ ತಿಳ್ಕೊಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 818ರಲ್ಲಿ ಎಷ್ಟರಲ್ಲಿ ₹6,000 ಮೈನಸ್ 818 ಮಾಡಿದ್ರೆ ಏನ್ ಬರುತ್ತೋ ಅದನ್ನೇ ನಾವೇನಂತ ಕರಿತೀರಾ? ಕ್ಯಾಶ್ ಪ್ರೈಸ್ ಅಂತ ಕರಿತೀರಾ. 5182 ₹5,182. ಹೇಗ್ ಬಂತು ಸ್ಟೂಡೆಂಟ್ಸ್? ₹6,000 ₹818 ಕಳೆದ್ರೆ ಮಿಕ್ಕಿರೋದು ಅಸಲು ಬೆಲೆ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್? ನಾನು ಅವಾಗಲೇ ನಿಮ್ಗೆ ಯಾರ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಯಾವಾಗ ಇಲ್ಲಿ ಅಮೌಂಟ್ ಬರುತ್ತೋ ಅದನ್ನ ಇಲ್ಲಿ ಕಳಿಬೇಕಾಗಿರುತ್ತೆ. ಹಾಗಾದ್ರೆ ಅದಕ್ಕೆ 2 ಲೈನ್ ಹಾಕೊಂಡಿರುವಂತಹದ್ದು. 5182 ಕಳಿರಿ ₹16,350 5182ನ ಕಳಿರಿ, ಬರುವಂತಹದ್ದು 11168. ಇಲ್ಲಿ ಯಾವಾಗ ಅಮೌಂಟ್ ಇಲ್ಲಿ ಬಂತೋ ಇಂಟು 5%, ₹558.40 ಬರುತ್ತೆ. 40 ಪೈಸೆ ಇರೋದನ್ನ ಇಗ್ನೋರ್ ಮಾಡ್ತೀರಾ. 50 ಪೈಸೆ ಅಥವಾ 50 ಪೈಸೆಗಿಂತ ಜಾಸ್ತಿ ಇದ್ರೆ ₹1 ರೌಂಡ್ ಆಫ್ ಮಾಡಬೇಕು. 40 ಪೈಸೆ ಇರೋದು ಇಗ್ನೋರ್ ಮಾಡ್ತೀರಾ. ಹಾಗಾದ್ರೆ ಬರೋದು 558. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ₹6,000 558ನ ಕಳೆದ್ರೆ ಕ್ಯಾಶ್ ಪ್ರೈಸ್ ಬರುತ್ತೆ. ₹6,000 558ನ ಕಳೆದ್ರೆ ಬರುವಂತಹದ್ದು 5442. ಇಲ್ಲಿ ಯಾವಾಗ ಇಲ್ಲಿ ಅಮೌಂಟ್ ಬರುತ್ತೋ, ಕ್ಯಾಶ್ ಪ್ರೈಸ್ ಬರುತ್ತೋ ಅದನ್ನೇ ಇಲ್ಲಿ ಕಳಿಬೇಕಾಗಿರೋದು 5442. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ 5442ನಲ್ಲಿ 11168ನ ಕಳೆದ್ರೆ ಬರುವಂತಹದ್ದು 5726. ಮತ್ತೆ ಇದೇ ರೀತಿ ಪ್ರೋಸೆಸ್ ಕಂಟಿನ್ಯೂ ಆಗ್ತಾನೇ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮತ್ತೆ ಸರ್ ಏನೇನೋ ಮಾಡ್ಬಿಟ್ಟು ಏನೇನೋ ಫಿಲ್ ಮಾಡ್ಬಿಟ್ರಲ್ಲ ಸರ್ ನೀವು ಅನ್ನೋದೇ ಆದ್ರೆ ನಿಮ್ಮ ಮೈಂಡಲ್ಲಿ ಅದು ಬಂದಿರುತ್ತೆ. ಒಬ್ಬರೇ ಮಾಡ್ಕೊಂಡು ಹೋಗ್ಬಿಟ್ರು ಅಥವಾ ನಮ್ಗೇನೂ ಗೊತ್ತಾಗ್ಲಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಹಲವಾರು ಜನ ಸ್ಟೂಡೆಂಟ್ಸ್ಗೆ ಬಂದಿರುತ್ತೆ. ಅದಕ್ಕೋಸ್ಕರನೇ ಹೇಳ್ಕೊಡುವಾಗೆ ಪಕ್ಕ ಕರೆಕ್ಟಾಗಿ ಹೇಳ್ಕೊಟ್ಬಿಡ್ಬೇಕಾಗಿರುತ್ತೆ. ಈಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೇಟ್ ಕಾಲಮ್ ಮೊದಲು ಫಿಲ್ ಮಾಡಿ. ಈ 6,000 ಇಂಟ್ರೆಸ್ಟ್ ಸೇರಿರುತ್ತೆ. ಡೌನ್ ಪೇಮೆಂಟ್ 10,000 ಅಂತೆ. 10,000 ಡೌನ್ ಪೇಮೆಂಟ್ ಮೊದಲು ಬರೆದ್ವಿ. ಆಮೇಲೆ 6,000 ಇದರಲ್ಲೆಲ್ಲ ಬಡ್ಡಿ ಸೇರಿದೆ. ಅದಕ್ಕೋಸ್ಕರ ಇನ್ಸ್ಟಾಲ್ಮೆಂಟ್ ಕಾಲಮ್ ಅಲ್ಲಿ ಹಾಕಿರ್ತಾ ಇದ್ವಿ. ಬಡ್ಡಿ ಸೇರಿಲ್ಲ ಅಂದ್ರೆ ಇಲ್ಲಿ ಬರೆದು ಬಿಡ್ತಾ ಇದ್ವಿ. ಕ್ಲಿಯರ್ ಸ್ಟೂಡೆಂಟ್ಸ್? ಫಸ್ಟ್ ಇಯರ್ನಲ್ಲಿ ಬಡ್ಡಿ ಸೇರಿರಲ್ಲ ಡೌನ್ ಪೇಮೆಂಟ್ ಅಲ್ಲಿ. ಸೊ ಅದಕ್ಕೋಸ್ಕರ 10,000 ಇಲ್ಲಿ ಡೈರೆಕ್ಟ್ ಆಗಿ ತಗೊಂತೀರಾ. ಕ್ಯಾಶ್ ಪ್ರೈಸ್ 26,350 ತಗೊಂತೀರಾ. ಇದು ಫಸ್ಟ್ ಇನಿಷಿಯಲ್ ಆಗಿ ನೀವು ತಗೊಬೇಕಾಗಿರೋದು. ಈಗ ಇವಾಗ ಕ್ಯಾಲ್ಕುಲೇಷನ್ಸ್ ಯಾವ್ಯಾವ ರೀತಿ ಆಗ್ತಾ ಇರುತ್ತೆ ಅಂತ ಒಂದ್ಸಲಿ ನೋಡಿ. ಇಲ್ಲಿ ಏನಿರುತ್ತೋ ಅದನ್ನ ಇಲ್ಲಿ ಕಳಿಬೇಕಾಗಿರುತ್ತೆ. 10,000 ಕಳಿತೀರಾ, ಬರುವಂತಹದ್ದು 16,350. ಕಳಿದ ತಕ್ಷಣ 5% ಬಡ್ಡಿ ಹಾಕ್ತೀರಾ. 5% ಬಡ್ಡಿ ಅಂದ್ರೆ ₹818 ಆಗಿರುತ್ತೆ. 6,000 ₹818 ಕಳೆದ್ರೆ 6,000 ಕಳೆದ್ರೆ 5182 ಬರುತ್ತೆ. ಇಲ್ಲ ಅಕಸ್ಮಾತ್ ಅಮೌಂಟ್ ಬಂತು ಅಂದ್ರೆ ಇಲ್ಲಿ ಇಡ್ತೀರಾ 5182. ಹಾಗಾದ್ರೆ 16,350 ಕಳೆದ್ರೆ ಬರೋದು 11168 ಬರುತ್ತೆ. ಇಲ್ಲಿ ಏನ್ ಬರುತ್ತೋ ಇಲ್ಲಿ ಬಂದಿದ ತಕ್ಷಣ ಕಳ್ಳಿದ ತಕ್ಷಣ ನೀವು ಮಾಡ್ಬೇಕಾಗಿರೋದು 5% ಅಪ್ಲೈ ಮಾಡ್ತೀರಾ.
ಇಂಟು 5% ಅಪ್ಲೈ ಮಾಡ್ತೀರಾ, ಬರೋದು 558.4 ಬರುತ್ತೆ. 0.4ನ ಇಗ್ನೋರ್ ಮಾಡ್ತೀರಾ. ಸೊ 6,000 ರೂಪಾಯಿನ ಕಳೆದ್ರೆ ಬರುವಂತಹದ್ದು 5442 ಬರುತ್ತೆ. 5442ನ ಇಲ್ಲಿ ಕಳಿತೀರಾ. 5442 ಇಲ್ಲಿ ಅಮೌಂಟ್ ಬಂದ್ರೆ ಇಲ್ಲಿ ಕಳಿಬೇಕು. ಕಳೆದ ಮೇಲೆ ಬರುತ್ತಲ್ವಾ 11168. ಹಾಗಾದ್ರೆ ಬರುವಂತಹದ್ದು 5726. ಇದೇ ರೀತಿನೇ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸ್ಟೂಡೆಂಟ್ಸ್. ನಾನು ಏನು ಹೇಳಿದೆ ರೆಡ್ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅಮೌಂಟ್ ಕಳೆದಿದ ತಕ್ಷಣನೇ ಪರ್ಸೆಂಟೇಜ್ ಅಪ್ಲೈ ಮಾಡಬೇಕು ಒಂದೇ ಹೇಳಿದೆ. ಇಲ್ಲಿ ಅಮೌಂಟ್ ಇಲ್ಲಿ ಫಿಲ್ ಆಗಿದ ತಕ್ಷಣ ಇಲ್ಲಿ ಕಳಿಬೇಕು. ಇಲ್ಲಿ ಕಳೆದಿದ ತಕ್ಷಣ ಏನು ಬರುತ್ತೋ ಅದ್ಮೇಲೆ 5% ನೋಡ್ರಿ. ಇಲ್ಲಿ ಬರ್ದಿದ ತಕ್ಷಣ ಇಲ್ಲಿ ಕಳೆದ್ರಿ, ಕಳೆದ ಮೇಲೆ ಬರೋದ್ರ ಮೇಲೆ 5%. ಇಲ್ಲಿ ಕಳೆದಿದ ತಕ್ಷಣ ಬರೋದ್ರ ಮೇಲೆ 5%. ಇಲ್ಲಿ ಕಳೆದಿದ ತಕ್ಷಣ ಬರೋದ್ರ ಮೇಲೆ 5%. ಇದೇ ರೀತಿನೇ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ವರೆಗೂ ಸೇಮ್ ರೀತಿನೇ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ವರ್ಗೂ ಸೇಮ್ ರೀತಿನೇ ಮಾಡ್ಕೊಂಡು ಹೋಗ್ಬೇಕು. ಆದರೆ ಕೊನೆ ಇನ್ಸ್ಟಾಲ್ಮೆಂಟ್ ಬಂದಿದ ತಕ್ಷಣ ಒಂದ್ಸಲ ಗಿಲ್ಕೊಳ್ಳಿ, ಅಲರ್ಟ್ ಆಗಿರಿ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಗಮನಿಸ್ರಿ, ಇಲ್ಲಿ 6,000 ಇದೆ, ಇಲ್ಲಿ 5726 ಇದೆ. ಹಾಗಾದ್ರೆ ಆ 5726 ಅನ್ನೋದು ಅಸಲಾಗಿರುತ್ತೆ ಕೊನೆ ಇನ್ಸ್ಟಾಲ್ಮೆಂಟ್. ಅದನ್ನ 5726 ಇಲ್ಲಿಡಿ. ಇವೆರಡಕ್ಕೂ ಇರುವಂತಹ ಡಿಫರೆನ್ಸ್ ಅಮೌಂಟೇ ಇಂಟ್ರೆಸ್ಟ್ ಆಗಿರುತ್ತೆ. 6,000 ರೂಪಾಯಿನಲ್ಲಿ ಮೈನಸ್ 5726 ಮಾಡಿದ್ರೆ ಬರುತ್ತಲ್ವಾ 274 rupees. ಇದನ್ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀರಾ? ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ಗಮನ ಹರಿಸಿ. ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಾಗಿರುತ್ತೆ? 10,666 ಅಂದ್ರೆ 28,000 ರೂಪಾಯಿ. 6,18 28,000 ರೂಪಾಯಿ. ಇಷ್ಟನ್ನು ಟೋಟಲ್ ಮಾಡಿ ಸ್ಟೂಡೆಂಟ್ಸ್. ಇಷ್ಟನ್ನು ಟೋಟಲ್ ಮಾಡಿ ಯಾವ್ಯಾವ ಟೋಟಲ್ ಮಾಡ್ತೀರಾ? 818 ಪ್ಲಸ್ 558 ಪ್ಲಸ್ 274 ಅಂದ್ರೆ ಬರೋದು 1650 ಬರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಕ್ಯಾಶ್ ಪ್ರೈಸ್ನ ಟೋಟಲ್ ಮಾಡಿ ಸ್ಟೂಡೆಂಟ್ಸ್. ಈಗ ಎಷ್ಟು? 10,000 ಪ್ಲಸ್ 5182 ಇಲ್ಲಿ ಬರೆದ್ಬಿಡೋಣ. ಪ್ಲಸ್ 5442 ಪ್ಲಸ್ 5726 ಅಂದ್ರೆ ಬರೋದು 26,350. ಬೇಕು ಅಂದ್ರೆ ಇವೆರಡನ್ನು ಆ್ಯಡ್ ಮಾಡ್ರಿ, ಏನು ಬರುತ್ತೆ? 28,000 ಬರುತ್ತೆ. ಹಾಗಾದ್ರೆ ಪ್ರತಿ ವರ್ಷದ ಇಂಟ್ರೆಸ್ಟ್ ಏನು ಅಂತಂದ್ರೆ, ಮೊದಲನೇ ವರ್ಷದ ಇಂಟ್ರೆಸ್ಟ್ 18,000, ಎರಡನೇ ವರ್ಷದ ಇಂಟ್ರೆಸ್ಟ್ 558, ಮೂರನೇ ವರ್ಷದ ಇಂಟ್ರೆಸ್ಟ್ 274 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ನಾವು ಮಾಡಿದ್ದು ಮೊದಲನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಈಗ ನೀವು ವಿಡಿಯೋನ ಪಾಸ್ ಮಾಡಿ ಮತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ಸ್ಟೂಡೆಂಟ್. ಈಗ ಹೋಗೋಣ ಎರಡನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಈ ಎರಡನೇ ಪ್ರಾಬ್ಲಮ್ ಅಲ್ಲಿ ಕ್ಲಾರಿಟಿ ತಗೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಎರಡನೇ ಪ್ರಾಬ್ಲಮ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, 1st January 2006 ಅಪ್ಪು ಬಾಟ ಮಷಿನ್ ಫ್ರಮ್ ಪಪ್ಪು ಲಿಮಿಟೆಡ್ ಆನ್ HPS. ಹಾಗಾದ್ರೆ ಅಪ್ಪು ಪರ್ಚೇಸ್ ಮಾಡ್ತಾ ಇರೋದು ಹೈರ್ ಪರ್ಚೇಸ್ ಆಗಿರ್ತಾರೆ. ಪಪ್ಪು ಲಿಮಿಟೆಡ್ ಅನ್ನೋದು ಹೈರ್ ವೆಂಡರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಶ್ ಪ್ರೈಸ್ ವಾಸ್ ₹79,090. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಮೊದಲು ಬರ್ಕೊಂಬೋಣ. ಕ್ಯಾಶ್ ಪ್ರೈಸ್ ಎಷ್ಟಂತೆ? 79,050. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡೋಣ ಸ್ಟೂಡೆಂಟ್ಸ್. ಆಮೇಲೆ ಆ್ಯಡ್ ಮಾಡುವಾಗ ಇದನ್ನು ಕೆಲವು ಸ್ಟೂಡೆಂಟ್ಸ್ಗಳು ಆ್ಯಡ್ ಮಾಡಿಬಿಟ್ಟಿರ್ತಾರೆ, ತಪ್ಪು ಮಾಡೋ ಸಹಜ ಆಗಿರುತ್ತೆ. ಅದಕ್ಕೊಂದು ಬಾಕ್ಸ್ ಹಾಕ್ಬಿಡೋಣ.
ನೆಕ್ಸ್ಟ್ ತದನಂತರ ಅಂಡ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆಸ್ ಫಾಲೋಸ್ ಅಂತೆ 30,000 ಆನ್ ಸೈನಿಂಗ್ ದ ಅಗ್ರಿಮೆಂಟ್ನ ಸೈನ್ ಮಾಡುವಾಗ ಕೊಡುವಂತಹ ಅಮೌಂಟ್ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್ ಅಂತ ಕರಿತೀರಾ. ಡೌನ್ ಪೇಮೆಂಟ್ ಎಷ್ಟಂತೆ? 30,000 ಅಂತೆ. ಅಂಡ್ ದ ಬ್ಯಾಲೆನ್ಸ್ ಇನ್ 3 ಇಯರ್ಲಿ ಇನ್ಸ್ಟಾಲ್ಮೆಂಟ್ಸ್ ಆಫ್ ರುಪೀಸ್ 18,000. ಹಾಗಾದ್ರೆ 1, 2, 3 3 ಇನ್ಸ್ಟಾಲ್ಮೆಂಟ್ ಅಂತೆ. ಒಂದೊಂದು ಇನ್ಸ್ಟಾಲ್ಮೆಂಟ್ಗೆ 18,000 ಅಂತೆ. 18,000, 18,000, 18,000. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್? 5% ಅಂತೆ ರೇಟ್ ಆಫ್ ಇಂಟ್ರೆಸ್ಟ್. ಇಷ್ಟು ಪ್ರಾಬ್ಲಮ್. ಹಾಗಾದ್ರೆ ಪ್ರಾಬ್ಲಮ್ನ ನಾವು ಬರ್ಕೊಂಡಿದ್ದೇನೋ ಆಗೋಯ್ತು. ಈಗ ಇವಾಗ ಇದು ಫಸ್ಟ್ ಮೆಥಡ, ಸೆಕೆಂಡ್ ಮೆಥಡ, ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ ಅಂತ ತಿಳ್ಕೊಬೇಕು ಅಂದರೆ ಈ 18,000, 18,000, 18,000ದಲ್ಲಿ ಬಡ್ಡಿ ಸೇರಿದೆಯೋ ಇಲ್ವೋ ಅಂತ ತಿಳ್ಕೊಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮೊದಲು ಟೋಟಲ್ ಹಾಕ್ಬಿಡೋಣ. ಹಾಗಾದರೆ ಟೋಟಲ್ ಹಾಕಿದ್ದೇ ಆದರೆ 18,000, 18,000, 18,000 ಪ್ಲಸ್ 30,000 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 84,000 ರೂಪಾಯಿ ಬರುತ್ತೆ. ಇವಾಗ ನನಗೆ ಹೇಳ್ರಿ, ಎಷ್ಟು ಸಾವಿರ ಕೊಡೋಕ್ಕೆ ಬದಲಾಗಿ 79,050 ರೂಪಾಯಿ ಕೊಡೋಕ್ಕೆ ಬದಲಾಗಿ ಎಷ್ಟು ಕೊಡ್ತಾ ಇದ್ದೀನಿ ನಾನು? 84,000 ಕೊಡ್ತಾ ಇದ್ದೀನಿ. ಜಾಸ್ತಿ ಕೊಡ್ತಿದ್ದೀನಿ. ಎಷ್ಟು ಜಾಸ್ತಿ ಕೊಡ್ತಾ ಇದ್ದೀನಿ? 4,950 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ. ಇದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಇಂಟ್ರೆಸ್ಟ್ ಅನ್ನೋದು 1, 2, 3 ಈ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ ಇದು ಎಷ್ಟನೇ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಮೆಥಡ್ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಮೆಥಡ್ ಆಗಿದೆ ಅಂತಂದರೆ ಯಾವ ರೀತಿ ಅನ್ನೋದು ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡಿದ್ದೀರಾ. ಇನ್ನೊಂದು ಪ್ರಾಬ್ಲಮ್ ನೋಡುವ ಸ್ಟೂಡೆಂಟ್ಸ್. ಅಲ್ಲೇನು ಕೊಟ್ಟಿದ್ದಾನೆ, ಇಲ್ಲಿ ಏನು ಕೊಟ್ಟಿದ್ದಾನೆ ಇದನ್ನು ನಾವೇನು ಮಾಡಬೇಕು? ಟೇಬಲಲ್ಲಿ ಫಿಕ್ಸ್ ಮಾಡಬೇಕಾಗಿರುತ್ತೆ. ಡೇಟ್ ಕಾಲಮ್ನಲ್ಲಿ 1 ಜಾನ್ವರಿ ಎಷ್ಟಂತೆ ಒಂದ್ಸಲಿ ಡೇಟ್ ನೋಡ್ಬಿಡೋಣ. 1 ಜಾನ್ವರಿ 2006 ಅಂತೆ. 1 ಜಾನ್ವರಿ 2006. ದೆನ್ 31st ವರ್ಷದ ಕೊನೆಗೆ ಅಂದರೆ 31st ಡಿಸೆಂಬರ್ 2006, 31st ಡಿಸೆಂಬರ್ 2007, 31st ಡಿಸೆಂಬರ್ 2008 3 ಇನ್ಸ್ಟಾಲ್ಮೆಂಟ್. ಡೌನ್ ಪೇಮೆಂಟ್ ಇದು 3 ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಡೇಟ್ ಬರೆದಿದ್ದಾಯಿತು. ನೆಕ್ಸ್ಟ್ ಆಮೇಲೆ ಡೌನ್ ಪೇಮೆಂಟ್ ಎಷ್ಟು ಅಂತ ನೋಡೋಣ. ಡೌನ್ ಪೇಮೆಂಟ್ ಈ 4 ವಿಚಾರಗಳನ್ನು ಬರೀಬೇಕಾಗಿರುತ್ತೆ. ಡೌನ್ ಪೇಮೆಂಟ್ ಎಷ್ಟಂತೆ? 30,000 ಅಂತೆ. 30,000. ನೆಕ್ಸ್ಟ್ ಇವಾಗ 18,000, 18,000 ಅನ್ನೋದನ್ನ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ಬರೀಬೇಕಾ, ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಬರೀಬೇಕಾ? ಇದು ನಿಮ್ಮ ಪ್ರಶ್ನೆ. ಇನ್ಸ್ಟಾಲ್ಮೆಂಟ್ನಲ್ಲಿ ಇಂಟ್ರೆಸ್ಟ್ ಸೇರಿಲ್ಲ ಅಂದರೆ ಕ್ಯಾಶ್ ಪ್ರೈಸ್ನಲ್ಲಿ ಬರೀರಿ. ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಸೇರಿದ್ರ ಅಂದರೆ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ಬರೀರಿ. ಹಾಗಾದ್ರೆ ಇವಾಗ ಇಂಟ್ರೆಸ್ಟ್ ಇದರಲ್ಲಿ 18,000, 18,000, 18,000 ಸೇರಿದೆಯೋ ಸೇರಿಲ್ವೋ? ಸೇರಿದೆ. ಕಾರಣ ಏನಕ್ಕೆ ಅಂದರೆ 79,050 ರೂಪಾಯಿ ಕೊಡಬೇಕಾಗಿತ್ತು. ಆದರೆ 84,000 ಕೊಟ್ಟಿದ್ದೀನಿ ಅಂದರೆ ಈ ಒಂದು 18,000, 18,000, 18,000ದಲ್ಲಿ ಏನು ಸೇರಿದೆ? ಇಂಟ್ರೆಸ್ಟ್ ಸೇರಿದೆ. ಹಾಗಾದರೆ 18,000, 18,000, 18,000. ಈಗೇನು ಮಾಡ್ಬೇಕು ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್ನಲ್ಲಿ ಇಂಟ್ರೆಸ್ಟ್ ಸೇರಿರಲ್ಲ. ಇಂಟ್ರೆಸ್ಟ್ ಸೇರಿರಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ನಲ್ಲಿ 0 ಇಂಟ್ರೆಸ್ಟ್ ಸೇರಿದೆ ಅಂದರೆ ಮಿಕ್ಕಿರುವಂತಹ 30,000 ಫುಲ್ಲು ಕೂಡ ಏನಾಗಿರುತ್ತೆ? ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಟೋಟಲ್ ಕ್ಯಾಶ್ ಪ್ರೈಸ್ ಬಂದು 79,050 ಆಗಿರುತ್ತೆ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಮೊದಲೇ ಹೇಳಿದೆ, ಇಲ್ಲಿ ಏನೇ ಬರೀಲಿ ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಏನೇ ಬರೀಲಿ ಅದೇನಾಗಿರುತ್ತೆ? ಇಲ್ಲಿ ಲೆಸ್ ಮಾಡಬೇಕು ಅಂತ ಹೇಳಿದ್ದೆ. ಏನು ಹೇಳಿದ್ದೆ? ಲೆಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ 30,000ನ ಲೆಸ್ ಮಾಡಿದ್ರ ಅಂದರೆ 30,000 ರೂಪಾಯಿನ ನಾನು ಲೆಸ್ ಮಾಡಿದ್ದೆ. ಆದರೆ 79,050 ರೂಪಾಯಿನಲ್ಲಿ ಎಷ್ಟು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 30,000 ರೂಪಾಯಿ ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಬರೋದು 49,050. ಕಳೆದಿದ ತಕ್ಷಣ 5% ಅಪ್ಲೈ ಮಾಡಿ. 49,050 ಮೇಲೆ ಎಷ್ಟು ಪರ್ಸೆಂಟು? 5%. 50 ಪೈಸಾ ಬಂದಿರೋದ್ರಿಂದ 24 ಇಂಟ್ರೆಸ್ಟ್ ಕಾಲಮಲ್ಲಿ ಬರೀಬೇಕು. ಇಂಟ್ರೆಸ್ಟ್ 2453. ಇಲ್ಲಿ ಬಂದ್ರೆ ಅಂದರೆ ಈ ಕಾಲಮ್ ಕ್ವಶನ್ ಮಾರ್ಕ್ ಆಯಿತು.
ಈ ಕಾಲಮ್ ಕ್ವಶನ್ ಮಾರ್ಕ್ ಆಯಿತು ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಇಷ್ಟು ಸೇರಿರುತ್ತೆ. ಹಾಗಾದರೆ ಅದನ್ನು ಕಳೆದ್ರೆ ಎಷ್ಟರಲ್ಲಿ 18,000 ರೂಪಾಯಿನಲ್ಲಿ 2453 ಕಳೆದ್ರೆ ಬರುವಂತಹದು 15,000 ರೂಪಾಯಿ. 15,547. ಎಷ್ಟು ಸ್ಟೂಡೆಂಟ್ಸ್? 15,547. ಹಾಗಾದ್ರೆ 15,547 ಇಲ್ಲ ಅಕಸ್ಮಾತ್ ಇಲ್ಲಿ ಏನೇ ಅಮೌಂಟ್ ಕ್ಯಾಶ್ ಪ್ರೈಸ್ ಬಂದರೆ ಇಲ್ಲಿ ಕಳಿಬೇಕು ಅಂತ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಅಲ್ಲಿ ಅಮೌಂಟ್ನ ನಾನು ಕಳೆದಿದ್ದೇ ಆದರೆ 15,547 ನಾನು ಕಳೆದಿದ್ದೇ ಆದರೆ 15,547 ನಾವು ಲೆಸ್ ಮಾಡಿದ್ದೇ ಆದರೆ ಎಷ್ಟರಲ್ಲಿ 49,050ರಲ್ಲಿ 15,547 ಕಳೆದ್ರೆ ಬರುವಂತಹದ್ದು 33,503 ಆಗಿರುತ್ತೆ ಸ್ಟೂಡೆಂಟ್. ಕಳೆದಿದ ತಕ್ಷಣನೇ ಇಲ್ಲಿ 5% ಅಪ್ಲೈ ಮಾಡಿ ಇಂಟು 5%. ಹಾಗಾದರೆ ಬರೋದು 1675.15 ಇದೆ, 15 ಪೈಸೆ ಇದೆ, ಬಿಟ್ಬಿಡೋಣ. ಹಾಗಾದರೆ ಮೈನಸ್ 18,000. ಹಾಗಾದರೆ ಬರುವಂತಹದ್ದು 16,325. ಇಲ್ಲಿ ಏನೇ ಅಮೌಂಟ್ ಬಂದರೂ ಕೂಡ ಕ್ಯಾಶ್ ಪ್ರೈಸ್ನ ಇಲ್ಲಿ ಕಳಿಬೇಕಾಗಿರುತ್ತೆ. 16,325 ಎಷ್ಟರಲ್ಲಿ 33,503ರಲ್ಲಿ. ಹಾಗಾದರೆ ಬರುವಂತಹದ್ದು 17,178. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇದು. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬಂದರೆ ಒಂದ್ಸಲಿ ಗಿಲ್ಕೊಂಡು ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅದನ್ನು ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಇಟ್ಬಿಡಿ. ಅಂದರೆ ಬರೋದು 17,178. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 18,000 ರೂಪಾಯಿನಲ್ಲಿ ಮೈನಸ್ 17,178 ಕಳೆದ್ರೆ ಬರೋದು 822 ರೂಪೀಸ್ ಬರುತ್ತೆ ಸ್ಟೂಡೆಂಟ್ಸ್. ಇವಾಗ ಇದನ್ನು ಟೋಟಲ್ ಮಾಡೋಣ, ಟ್ಯಾಲಿ ಆಗಬೇಕು ಸ್ಟೂಡೆಂಟ್ಸ್, ಅದು ಜ್ಞಾಪಕ ಇರಲಿ. 18,000 ಪ್ಲಸ್ 30,000 ಅಂದರೆ ಬರುವಂತಹದ್ದು 84,000. ಇಂಟ್ರೆಸ್ಟ್ನ ಟೋಟಲ್ ಮಾಡೋಣ. 822 ಪ್ಲಸ್ 1,675 ಪ್ಲಸ್ 2453 ಟೋಟಲ್ ಮಾಡಿದ್ರೆ ಬರೋದು 4,950 ಟೋಟಲ್ ಇಂಟ್ರೆಸ್ಟ್ ಇಲ್ಲಿ ಟ್ಯಾಲಿ ಆಗ್ತಿದೆ. ಜೊತೆಗೆ ಕ್ಯಾಶ್ ಪ್ರೈಸ್ ಕಾಲಮ್ ನೋಡೋಣ. 79,050 ಬರಬೇಕಾಗಿರುತ್ತೆ. 30,000 ಪ್ಲಸ್ 15547 ಪ್ಲಸ್ 16325 ಪ್ಲಸ್ 17,178 ಅಂದರೆ ಬರೋದು 79,050 ರೂಪಾಯಿ ಏನಿದೆ ಕರೆಕ್ಟಾಗಿ ಬಂದಿದೆ. ಹಾಗಾದರೆ 4,950ಕ್ಕೆ ಅಸಲನ್ನ ಬಡ್ಡಿ ಜೊತೆ ಕೂಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 84,000 ಬರುತ್ತೆ ಸ್ಟೂಡೆಂಟ್ಸ್. ಇದೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ನಾನೀಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ ಟೇಬಲ್ ಮುಖಾಂತರವಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನೇ ಕೆಲವು ಲೆಕ್ಚರರ್ಸ್ ಅಥವಾ ಪ್ರೊಫೆಸರ್ಸ್ ಏನು ಮಾಡ್ತಾರೆ ಅಂದರೆ ಸ್ಟೇಟ್ಮೆಂಟ್ ಫಾರ್ಮ್ ರೀತಿಯಲ್ಲೂ ತೋರಿಸ್ತಾರೆ ಸ್ಟೂಡೆಂಟ್ಸ್. ಸ್ಟೇಟ್ಮೆಂಟ್ ಫಾರ್ಮ್ ರೀತಿಯಲ್ಲೂ ಹೇಳ್ಕೊಡ್ತಾರೆ. 26,350 ರೂಪಾಯಿನಲ್ಲಿ 10,000 ಡೌನ್ ಪೇಮೆಂಟ್ ಕಳೆದ್ರೆ ಬರೋದು 16,350 ರೂಪಾಯಿ. ಅದ್ರ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 818 ರೂಪಾಯಿ ಬರುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ತೀರಾ, ದೆನ್ ಇನ್ಸ್ಟಾಲ್ಮೆಂಟ್ನ ಲೆಸ್ ಮಾಡ್ತೀರಾ, ತಿರ್ಗಿ ಇದ್ರ ಮೇಲೆ 5% ಮಾಡ್ತೀರಾ, ಇದನ್ನು ಆ್ಯಡ್ ಮಾಡ್ತೀರಾ, ನೆಕ್ಸ್ಟ್ ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೆಸ್ ಮಾಡ್ತೀರಾ, ಇದ್ರ ಮೇಲೆ 5% ಮಾಡ್ತೀರಾ. ಈ ರೀತಿ ಆ್ಯಡು ಲೆಸ್ಸು ಮಾಡ್ತಾ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲೂ ಕೂಡ ಮಾಡ್ತಾರೆ. ಇದು ಕರೆಕ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ನಾನು ಹೇಳ್ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ. ಸೊ ಈ ರೀತಿ ಬೇಕಾದ್ರೂ ಮಾಡ್ಬೋದು, ನೀವು ಆ ರೀತಿ ಬೇಕಾದ್ರೂ ಮಾಡ್ಬೋದು. ಈ ರೀತಿ ಒಂದೊಂದು ಟೇಬಲ್ಗೆ ಒಂದೊಂದು ಫಾರ್ಮೆಟ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಇನ್ಫಾರ್ಮೇಷನ್ ಇಲ್ಲಿ ಜಾಸ್ತಿ ಬರೆಯುವಂಥದ್ದಾಗಿರುತ್ತೆ. ಇದೊಂದು ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ
ಈ ಮೆಥಡ್ನ ಹೇಳ್ದಿರ ಈ ಥರ ಸ್ಟೇಟ್ಮೆಂಟ್ ಫಾರ್ಮ್ಗೆ ಮಾಡ್ದಿರ ನಾನು ಆ್ಯಕ್ಚುಲಿ ಟ್ಯಾಬ್ಯುಲರ್ ಫಾರ್ಮ್ನ, ಯಾಕೆಂದರೆ ಟ್ಯಾಬ್ಯುಲರ್ ಫಾರ್ಮ್ನ ನೀವು ಮಾಡಿದಾಗ. ಸೊ ಈಗ ನಾವು ಮಾಡಿದ್ದು 2ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋಣ 3ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್ 3 ಏನು ಹೇಳ್ತಿದೆ ಅಂದರೆ, ಆನ್ 1/1/2016 ಮಿಸ್ಟರ್ ಎಕ್ಸ್ ಬಾಟ್ ಎ ಮೆಷಿನ್ ಅಂಡರ್ HPS. ಪೇಮೆಂಟ್ ಮೇಡ್ ಆಸ್ ಫಾಲೋಸ್. ಪೇಮೆಂಟ್ ಮಾಡ್ತಿದ್ದಾನಂತೆ. ಸೊ ಏನೇನು ಮಾಡ್ತಿದ್ದಾನಂತೆ, 16,000 ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಸೈನ್ ಮಾಡುವಾಗ 16,000 ಕೊಟ್ಟಿದ್ದಾನಂತೆ. 16,000 ರೂಪಾಯಿ ಆನ್ಯುಯಲಿ ಫಾರ್ ನೆಕ್ಸ್ಟ್ 3 ಇಯರ್ಸ್. ಮುಂದಿನ 3 ವರ್ಷಗಳಿಗೆ 16,000 ಕೊಡ್ತಾನಂತೆ. ದ ಕ್ಯಾಶ್ ಪ್ರೈಸ್ ಆಫ್ ದ ಮಿಷಿನರಿ 59,600 ಅಂತೆ. ಹಾಗಾದರೆ ಪ್ರಾಬ್ಲಮಲ್ಲಿ ಫಸ್ಟ್ ಡೇಟಾ ಬರ್ಕೊಂಬಿಡೋಣ. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ 59,600. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡಿ ಸ್ಟೂಡೆಂಟ್ಸ್, ಮರ್ತು ಬಿಟ್ಟು ಇದನ್ನು ಟೋಟಲ್ ಹಾಕ್ಬಿಡ್ತೀರಾ ಆ ಉದ್ದೇಶಕ್ಕೋಸ್ಕರ. ನೆಕ್ಸ್ಟ್ ಡೌನ್ ಪೇಮೆಂಟ್ ಕೊಡ್ತಾ ಇದ್ದಾರಂತೆ. ಡೌನ್ ಪೇಮೆಂಟ್ ಎಷ್ಟಂತೆ, 16,000 ಅಂತೆ. ಡೌನ್ ಪೇಮೆಂಟ್ 16,000. 3 ಇನ್ಸ್ಟಾಲ್ಮೆಂಟ್ ಅಂತೆ, 1, 2, 3. 3 ಇನ್ಸ್ಟಾಲ್ಮೆಂಟು ಕೂಡ ಏನಾಗಿದೆಯಂತೆ, 16,000 ಈಚ್ ಅಂತೆ. 16,000, 16,000, 16,000. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್, 5% ಅಂತೆ. ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಎಷ್ಟು ಕೊಟ್ಟಿದ್ದೀವಿ ಈ 16,000, 16,000, 16,000ದಲ್ಲಿ ಇಂಟ್ರೆಸ್ಟ್ ಸೇರಿದೆಯಾ ಸೇರಿಲ್ವಾ ಅಂತ ನೋಡಬೇಕಾಗಿರುತ್ತೆ. ಇಂಟ್ರೆಸ್ಟ್ ಸೇರಿದೆಯಾ ಸೇರಿಲ್ವಾ ಅಂತ ನೋಡಬೇಕು ಅಂತಂದರೆ ಟೋಟ್ಲು ಮಾಡಿದ್ವಿ. ಟೋಟ್ಲು ಮಾಡಿದ್ರೆ ಬರೋದು 64,000 ರೂಪಾಯಿ ಬರ್ತಾ ಇದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಷ್ಟನ್ನು ಟೋಟ್ಲು ಮಾಡಿದ್ರೆ ಬರೋದು 64,000 ಬರ್ತಿದೆ. ಹಾಗಾದರೆ 59,600 ರೂಪಾಯಿಗೆ ನಾವೆಷ್ಟು ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್, 64,000 ರೂಪಾಯಿ ಕೊಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಜಾಸ್ತಿ ಕೊಡ್ತಾ ಇದ್ದೀವಿ. ಎಷ್ಟು ಜಾಸ್ತಿ ಕೊಡ್ತಾ ಇದ್ದೀವಿ, 4,400 ರೂಪಾಯಿಯಷ್ಟು ಜಾಸ್ತಿ ಕೊಡ್ತಿದ್ದೀವಿ. ಇದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಇಂಟ್ರೆಸ್ಟ್ ಏನಾಗಿದೆ, ಈ 3 ಇನ್ಸ್ಟಾಲ್ಮೆಂಟ್ನಲ್ಲಿ ಸೇರಿದೆ. ಈ 3 ಇನ್ಸ್ಟಾಲ್ಮೆಂಟಲ್ಲಿ ಸೇರಿದೆ. ಹಾಗಾದ್ರೆ ಇದು ಯಾವ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್, ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆಗಿದೆ, ಅಂದರೆ ಫಸ್ಟ್ ಮೆಥಡ್ ಆಗಿದೆ. ಹಾಗಾದರೆ ಡೇಟ್ ಕೊಟ್ಟಿರೋದು 1/1/2000. ಫಸ್ಟ್ ಏನು ಮಾಡಬೇಕು ನೋಡ್ರಿ, ಫಸ್ಟ್ ಪ್ರಾಬ್ಲಮ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ತು, 2ನೇ ಪ್ರಾಬ್ಲಮ್ ಮಾಡುವಾಗ ಸ್ವಲ್ಪ ಈಸಿ ಅನಿಸ್ತು, 3ನೇ ಪ್ರಾಬ್ಲಮ್ ಮಾಡುವಾಗ ಎಷ್ಟು ಫಾಸ್ಟ್ ಆಗುತ್ತೆ ಅಂತ ನೀವೇ ನೋಡ್ತಾ ಇರ್ರಿ. ಹಾಗಾದರೆ ಡೌನ್ ಪೇಮೆಂಟ್ ಮಾಡಿರೋದು 1/1/16ಕ್ಕೆ. ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೆ 31st ಡಿಸೆಂಬರ್ 16, 31st ಡಿಸೆಂಬರ್ 17, 31st ಡಿಸೆಂಬರ್ 18. ಕ್ಲಿಯರ್ ಸ್ಟೂಡೆಂಟ್ಸ್. ಡೌನ್ ಪೇಮೆಂಟ್ ಎಷ್ಟು ಮಾಡಿರೋದು, 16,000. ಹಾಗಾದರೆ ಯೋಚನೆ ಮಾಡೋ ಹಾಗೆ ಇಲ್ಲ. 16,000 ಡೌನ್ ಪೇಮೆಂಟ್, 16,000 ಫಸ್ಟ್ ಇನ್ಸ್ಟಾಲ್ಮೆಂಟ್, 16,000 ಸೆಕೆಂಡ್ ಇನ್ಸ್ಟಾಲ್ಮೆಂಟ್, 16,000 ಥರ್ಡ್ ಇನ್ಸ್ಟಾಲ್ಮೆಂಟ್. ಸರ್ ಯಾಕೆ ಇಲ್ಲೇ ಯಾಕೆ ಹಾಕಿದ್ದೀರಾ, ಇಲ್ಲೇ ಯಾಕೆ ಹಾಕಿಲ್ಲ, ನಿಮ್ಮ ಪ್ರಶ್ನೆ ಕೇಳೋದೇನಾದ್ರು ಇದ್ರ ಅಂದರೆ, ಈ 16,000, 16,000, 16,000 ರೂಪಾಯಿನಲ್ಲಿ ಏನು ಸೇರಿದೆ ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಸೇರಿದೆ. ಸೇರಿರೋದ್ರಿಂದ ಇದು ಏನಾಗಿರುತ್ತೆ, ಇನ್ಸ್ಟಾಲ್ಮೆಂಟ್ ಕಾಲಮ್ನಲ್ಲಿ ತೊಗೊಬೇಕಾಗಿರುತ್ತೆ. ಎಲ್ಲಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇನ್ಸ್ಟಾಲ್ಮೆಂಟ್ ಕಾಲಮ್ನಲ್ಲಿ ತೊಗೊಬೇಕಾಗಿರುತ್ತೆ. ಹಾಗಾದರೆ ಡೌನ್ ಪೇಮೆಂಟಲ್ಲಿ ಇಂಟ್ರೆಸ್ಟ್ ಸೇರಿರಲ್ಲ. ಹಾಗಾದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಕಳೆದ್ರೆ ಕ್ಯಾಶ್ ಪ್ರೈಸ್ ಬರುತ್ತೆ. ಸೊ 16,000ದಲ್ಲಿ 0 ಕಳೆದ್ರೆ ಬರೋದು 16,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಶ್ ಪ್ರೈಸ್ ಬಂದು 59,600. ಅದರಲ್ಲಿ ಇವಾಗ ಟೇಬಲ್ನಲ್ಲಿ ಫಿಲ್ ಮಾಡೋದೆಲ್ಲ ಆಗೋಯ್ತು. ಈಗೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಫಿಲ್ ಮಾಡಬೇಕಾಗಿರುತ್ತೆ. 59,600 ಕೊಡಬೇಕಾಗಿತ್ತು. ಇನಿಷಿಯಲ್ ಪೇಮೆಂಟ್ 16,000 ರೂಪಾಯಿ ಪೇಮೆಂಟ್ ಮಾಡಿಬಿಟ್ವಿ. ಹಾಗಾದರೆ 59,600ರಲ್ಲಿ 16,000 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಇನ್ನು ಉಳಿಯೋದಿನ್ನೆಷ್ಟು ಸ್ಟೂಡೆಂಟ್ಸ್, 43,600. ಈ 43,600 ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್, 5%. 5%ನ ಅಪ್ಲೈ ಮಾಡಿದ್ರೆ ಬರೋದು 2180. ಹಾಗಾದರೆ ಇನ್ಸ್ಟಾಲ್ಮೆಂಟಲ್ಲಿ 2180 ಸೇರಿದೆ ಅಂತಂದರೆ ಅದನ್ನು ಕಳಿಬೇಕಾಗಿರುತ್ತೆ. ಕಳೆದ್ರೆ ಬರೋದು 13,820 ರೂಪಾಯಿ ಸೇರಿರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ಕಳಿಬೇಕಾಗಿರುತ್ತೆ. 13,820 ರೂಪಾಯಿನ ನಾವು ಕಳೆದಿದ್ದೇ ಆದರೆ
ಎಷ್ಟರಲ್ಲಿ 43,600 ರೂಪಾಯಿನಲ್ಲಿ ಬರುವಂತಹದ್ದು 29,780. ಇದ್ರ ಮೇಲೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 5% ಅಪ್ಲೈ ಮಾಡಬೇಕಾಗಿರುತ್ತೆ. ಇಂಟು 5% ಅಪ್ಲೈ ಮಾಡಿದ್ರಂದ್ರೆ 1489 ಬರುತ್ತೆ. 1489 16,000 ರೂಪಾಯಿನಲ್ಲಿ 1489 ಇಂಟ್ರೆಸ್ಟ್ ಸೇರಿದೆ ಅಂತಂತಂದ್ರೆ ಮೈನಸ್ 16,000 ರೂಪಾಯಿನಲ್ಲಿ 1489ನ ಕಳೆದಿದ್ದೇ ಆದರೆ ಬರೋದು 14,511. ಇಲ್ಲಿ ಏನು ಬಂದಿರುತ್ತೆ ಕ್ಯಾಶ್ ಪ್ರೈಸ್ ಅದನ್ನ ಇಲ್ಲಿ ಕಳಿಬೇಕಾಗಿರುತ್ತೆ. ಕಳೆದಿದ್ದೇ ಆದರೆ ಎಷ್ಟರಲ್ಲಿ? 29,780ರಲ್ಲಿ 14,511 ಕಳೆದ್ರೆ ಬರೋದು 15,269 ಆಗಿರುತ್ತೆ. ಇದ್ರ ಮೇಲೆ 5% ಮಾಡಕ್ ಹೋಗಬಾರ್ದು. ಯಾಕೆಂದ್ರೆ ಒಂದ್ಸಲ ಗಿಲ್ಕೊಳ್ರಿ. ಏನೋ ಇದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರೋದ್ರಿಂದ ಇದನ್ನ ಡೈರೆಕ್ಟ್ ಆಗಿ ಇಲ್ಲೇ ಬರೀತೀರಾ 15,269 ರೂಪಾಯಿ. ಹಾಗಾದ್ರೆ 16,000 ರೂಪಾಯಿನಲ್ಲಿ ಅದನ್ನ ಕಳೆದಿದ್ದೇ ಆದ್ರೆ ಬರೋದು 731 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್. ನೋಡ್ರಿ ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು, ಯಾವುದೇ ತೊಂದರೆ ಇಲ್ದಿರ. ಹಾಗಾದ್ರೆ 64,000 ರೂಪಾಯಿಯಷ್ಟು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಗಿರುತ್ತೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 2180 ಪ್ಲಸ್ 1489 ಪ್ಲಸ್ 731 ಅಂದರೆ ಬರೋದು 4,400 ಇಂಟ್ರೆಸ್ಟ್ ಆಯಿತು. ಈಗ ಕ್ಯಾಶ್ ಪ್ರೈಸ್ ಕಾಲಮ್ ಟೋಟಲ್ ಮಾಡೋಣ. ಯಾಕೆಂದರೆ ವೆರಿಫಿಕೇಶನ್ ಮಾಡಿದ್ರೆ ಅಂದರೆ ಆಗೋದು 30 ಸೆಕೆಂಡ್ಸ್ ಲೇಟ್ ಆದರೂ ಕೂಡ ಆಕ್ಯುರೇಸಿ ಇರುತ್ತೆ ಮ್ಯಾಮ್. ಸೊ 16,000 ಪ್ಲಸ್ 13,820 ಪ್ಲಸ್ 14,511 ಪ್ಲಸ್ 15,269 ಅಂದರೆ ಬರೋದು 59,600 ರೂಪಾಯಿ ಆಗಿದೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಮೂರನೇ ಪ್ರಾಬ್ಲಮ್. ನೋಡಿ ಎಷ್ಟು ಫಾಸ್ಟ್ ಆಗುತ್ತೆ. ಇಲ್ಲಿ ನೀವು ಗಮನಿಸಿರೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಾಲಮ್ನ ಫಿಲ್ ಮಾಡಿದ್ರಿ, ಡೌನ್ ಪೇಮೆಂಟ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತೇಳಿ ಅದೇ ಅಮೌಂಟ್ನ ಇಟ್ಟಿದ್ದೀರಾ ಸ್ಟೂಡೆಂಟ್ಸ್. ಇಲ್ಲಿ ಏನು ಕ್ಯಾಶ್ ಪ್ರೈಸ್ನಲ್ಲಿ ಇಟ್ಟಿದ್ದೀರೋ ಕ್ಯಾಶ್ ಪ್ರೈಸ್ನಲ್ಲಿ ಕಳಿತೀರಾ, ಬರೋದ್ರ ಮೇಲೆ 5%ನ ಅಪ್ಲೈ ಮಾಡ್ತೀರಾ, 5%ನ ಇಲ್ಲಿಡ್ತೀರಾ. 16,000ದಲ್ಲಿ ಈ ಇಂಟ್ರೆಸ್ಟ್ನ ಕಳೆದು ಇಲ್ಲಿಡ್ತೀರಾ, ಈ ಅಮೌಂಟ್ನ ಲಾಸ್ಟ್ ಕಾಲಮಲ್ಲಿ ಕಳಿತೀರಾ, ಬರೋದ್ರ ಮೇಲೆ ಮತ್ತೆ 5% ಅಪ್ಲೈ ಮಾಡ್ತೀರಾ, ಅದು ಇಂಟ್ರೆಸ್ಟ್ ಕಾಲಮಲ್ಲಿ ಇಡ್ತೀರಾ. 16,000ದಲ್ಲಿ ಈ ಇಂಟ್ರೆಸ್ಟ್ನ ಕಳೆದ ಮೇಲೆ ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಇಡ್ತೀರಾ. ಈ ಕ್ಯಾಶ್ ಪ್ರೈಸಲ್ಲಿ ಕಳೆದ್ರ ಅಂದರೆ ಬರುವಂತಹ ಅಮೌಂಟ್ನೇ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರೋದ್ರಿಂದ ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಇಡ್ತೀರಾ. ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ನ ಕಳೆದ್ರೆ ಬರೋದೇ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್? ಅಕಸ್ಮಾತ್ ಇನ್ನೂ ಕ್ಲಾರಿಫೈ ಆಗಿಲ್ಲ ಅಂದರೆ ಈಗ ತಗೊಳ್ಳೋಣ 4ನೇ ಪ್ರಾಬ್ಲಮ್. ಹೇಗಿರುತ್ತೆ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 4 ಏನಂತೆ? ಪ್ರಾಬ್ಲಮ್ ನಂಬರ್ 4 ನಾನು ಮೊದಲೇ ಹೇಳಿದ್ದೀನಿ, ಪ್ರಾಬ್ಲಮ್ ಮೊದಲು ಓದ್ಕೊಂಬಿಡಿ, ಅದಾದ್ಮೇಲೆ ಮುಂದಿನ ಕತೆ ನೋಡೋಣ. ಹಾಗಾದ್ರೆ ಸುಹಾಸ್ ಪರ್ಚೇಸ್ಡ್ a machinery under HPS on 1/1/16. The cash price of the machinery 2,80,000 ಅಂತೆ. ಕ್ಯಾಶ್ ಪ್ರೈಸ್ ಬರೆಯೋಣ 2,80,000. ಇದಕ್ಕೇನು ಮಾಡೋಣ ಸ್ಟೂಡೆಂಟ್ಸ್? ಒಂದು ಬಾಕ್ಸ್ ಹಾಕೋಣ. ದೆನ್ ಪೇಯಬಲ್ ₹75,000 ಆನ್ ಸೈನಿಂಗ್ ದ ಅಗ್ರಿಮೆಂಟ್. ಹಾಗಾದರೆ ಡೌನ್ ಪೇಮೆಂಟ್ನ ನಾವು ಕರಿತೀವಿ, ಸೈನ್ ಮಾಡುವಂಥ ಟೈಮ್ನಲ್ಲಿ ಕೊಡುವಂಥ ಅಮೌಂಟ್ನ ಡೌನ್ ಪೇಮೆಂಟ್ ಅಂತ ಕರಿತೀವಿ. ಎಷ್ಟಂತೆ ಸ್ಟೂಡೆಂಟ್ಸ್? 75,000 ಅಂತೆ. ಆ್ಯಂಡ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ₹75,000 ಈಚ್. ಹಾಗಾದರೆ ಡೌನ್ ಪೇಮೆಂಟ್ನ ಕೊಡ್ತಾ ಇದ್ದೀರಾ. ಅದಾದ ನಂತರ 3 ಇನ್ಸ್ಟಾಲ್ಮೆಂಟ್, 1 2 3 ಎಷ್ಟೆಷ್ಟು ಸಾವಿರ ಅಂತೆ? 75,000 75,000 75,000 ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ 5% ಅಂತೆ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಏನೋ ಕೊಟ್ಟಿದ್ದಾನೆ. ಇವಾಗ ಇದು ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಅಂತ ನೋಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಇದು ನಾವು ಟೋಟಲ್ ಹಾಕಬೇಕಾಗಿರುತ್ತೆ. ಟೋಟಲ್ ಹಾಕಬೇಕು ಅಂತಂದರೆ 75,000 ಪ್ಲಸ್ 75,000 ಪ್ಲಸ್ 75,000 ಪ್ಲಸ್ 75,000 ಕೂಡಿದ್ರೆ ಬರೋದು 3 lakhs ಆಗಿರುತ್ತೆ ಸ್ಟೂಡೆಂಟ್ಸ್.
ಹಾಗಾದ್ರೆ 2,80,000 ಕೊಡ್ಲಿಕ್ಕೆ ಬದಲಾಗಿ ಎಷ್ಟು ಸಾವಿರ ಕೊಡ್ಲಿಕ್ಕೆ ಬದಲಾಗಿ 2,80,000 ಕೊಡ್ಲಿಕ್ಕೆ ಬದಲಾಗಿ 3 ಲಕ್ಷ ಕೊಡ್ತಾ ಇದ್ದೀನಿ ಅಂದರೆ ಡಿಫ್ರೆನ್ಸ್ ಎಷ್ಟು? 20,000 ರುಪೀಸ್ ಅಷ್ಟು. ಅದನ್ನೇ ನಾವೇನಂತ ಕರಿತೀರಾ? ಇಂಟ್ರೆಸ್ಟ್ ಅಂತ ಕರಿತೀರಾ. ಜಾಸ್ತಿ ಕೊಟ್ಟುಬಿಟ್ಟಿದ್ದೀರಾ ಅಂದರೆ ಈ 75 ಮೂರು 75ರಲ್ಲೂ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಸೇರಿರುತ್ತೆ. ಅಂದರೆ ಇನ್ಕ್ಲೂಸಿವ್ ಫಸ್ಟ್ ಮೆಥಡ್. ಹಾಗಾದರೆ ಡೇಟ್ ಬರೆದಿದ್ದೆ ಆದರೆ 1/1/16 ಅಂತೆ. ಹಾಗಾದರೆ 1/1/16, 31st ಡಿಸೆಂಬರ್ 16, 31st ಡಿಸೆಂಬರ್ 17, 31st ಡಿಸೆಂಬರ್ 18. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ನ ನಾವು ಮಾಡಬೇಕು ಅಂತಂದಾಗ ಮೊದಲು ಕೆಲಸ ಇದನ್ನು ಏನಿದೆ ಫಿಲ್ ಮಾಡಿಬಿಡೋಣ. 75,000 ಡೌನ್ ಅಂತೆ. ದೆನ್ 3 ಇನ್ಸ್ಟಾಲ್ಮೆಂಟು 75,000 ಆಗಿದೆ. ದೆನ್ 75 ನೆಕ್ಸ್ಟ್ ಫಸ್ಟ್ ಡೌನ್ ಪೇಮೆಂಟಲ್ಲಿ ಇಂಟ್ರೆಸ್ಟ್ ಸೇರಿರಲ್ಲ. ಹಾಗಾದರೆ ಇನ್ಸ್ಟಾಲ್ಮೆಂಟ್ 75,000ದಲ್ಲಿ 0 ಕಳೆದ್ರೆ 75,000ನೇ ಬರುತ್ತೆ. ಹಾಗಾದರೆ 75,000 ಬರುತ್ತೆ. ಕ್ಯಾಶ್ ಪ್ರೈಸ್ ಎಷ್ಟಂತೆ? 2,80,000. 2,80,000 ಈ 75,000 ಕಳಿಬೇಕು. ಅರ್ಥ ಆಗ್ತಿದೆ ಅನಿಸುತ್ತೆ. 75,000ನ ಕಳೆದ್ರೆ ಬರೋದು 2,05,000. ಇದ್ರ ಮೇಲೆ 5% ಅಂತೆ. 2,05,000 ಮೇಲೆ 5% ಅಂದರೆ ಬರುವಂಥದ್ದು 10,250. ಇದರಲ್ಲಿ ಇದನ್ನು ಕಳಿಬೇಕು. ಇದರಲ್ಲಿ ಇದನ್ನು ಅಂದ್ರೆ ಅರ್ಥ ಏನು? ಇನ್ಸ್ಟಾಲ್ಮೆಂಟ್ ಅಮೌಂಟಲ್ಲಿ ಇಂಟ್ರೆಸ್ಟ್ನ ಕಳಿಬೇಕು. ಹಾಗಾದರೆ 75,000ದಲ್ಲಿ 10,250 ರೂಪಾಯಿ ಹೋದರೆ ಬರುವಂಥದ್ದು 64,750 ರೂಪಾಯಿ. ಇದನ್ನೇನು ಮಾಡಬೇಕಾಗಿರುತ್ತೆ? ಇಲ್ಲಿ ಕಳಿಬೇಕಾಗಿರುತ್ತೆ. ಎಷ್ಟು? 64,750 ರೂಪಾಯಿ ಕಳಿಬೇಕಾಗಿರುತ್ತೆ. ಕಳೆದ್ರ ಅಂತಂದರೆ 2,05,000 ರೂಪಾಯಿನಲ್ಲಿ ಬರುವಂತಹದ್ದು 1,40,250 ಅಂತೆ. ಕಳೆದ ತಕ್ಷಣ ಏನು ಮಾಡಬೇಕು? 5% ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಕಾಲಮಲ್ಲಿ ಇರೋದು ಕಳೆದಿದ ತಕ್ಷಣ ಏನು ಮಾಡಬೇಕಾಗಿರುತ್ತೆ? 5%ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. 5% ಅಂತಂದರೆ 2.5 ಬರುತ್ತೆ. 7013 ಮಾಡ್ತೀರಾ. ಹಾಗಾದರೆ 75,000ಲ್ಲಿ ಅದನ್ನು ಇಂಟ್ರೆಸ್ಟ್ ಪಾರ್ಟ್ನ ಕಳೆದ್ರೆ ಬರೋದು 67897. 987. ನೋಡಿದ್ರಾ ಎಂಥ ಮಿಸ್ಟೇಕ್ ಮಾಡ್ತಾ ಇದ್ವಿ? ಸೊ 987 ಇದು ಬಂದಿದ ತಕ್ಷಣ ಏನು ಮಾಡ್ತೀರಾ? ಇಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. 67,987ನ್ನ ಲೆಸ್ ಮಾಡಿದ್ದೆ ಆದರೆ ಯಾವುದರಲ್ಲಿ? 1,40,250ನಲ್ಲಿ. ಹಾಗಾದರೆ ಬರುವಂತಹದ್ದು 72,263. ಇಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ವರೆಗೂ ಇಂಟು 5% ಮಾಡಬೇಕು. ಗೆಲ್ಕೊಂಡ್ರೆ ಇದೇ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿದೆ. ಸೊ ಏನು ಮಾಡಬೇಕು? ಇದನ್ನು ಆಗಿಂದಾಗಿ ಇಲ್ಲೇ ಬರೀಬೇಕು. 72,263 ಮೈನಸ್ 75,000. ರೈಟ್. ಹಾಗಾದರೆ ಬರುವಂತಹದ್ದು 2,737 ಆಗಿರುತ್ತೆ. ಈಗ ಇವಾಗ ಟೋಟ್ಲು ಮಾಡ್ಕೊಳ್ಳೋಣ. ಇದು ಬರೋದು 3 lakhs ಬಂದೇ ಬರುತ್ತೆ. 10,250 ಪ್ಲಸ್ 7013 ಪ್ಲಸ್ 2737. ಎಸ್, ಬರುವಂತಹದ್ದು 20,000 ಆಗಿರುತ್ತೆ. ಹಾಗಾದ್ರೆ ಇದು 2,80,000 ಬರಬೇಕು. ನೋಡುವ 75,000 ಪ್ಲಸ್ 64,750 ಪ್ಲಸ್ 67,987 ಪ್ಲಸ್ 72263 ಅಂದರೆ ಬರೋದು 2,80,000. ಆಗ ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 4ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅಕಸ್ಮಾತ್ ಇಲ್ಲಿಗೂ ಸ್ಟಿಲ್ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ 5ನೇ ಪ್ರಾಬ್ಲಮ್ ನೋಡೋಣ ಸ್ಟೂಡೆಂಟ್ಸ್.
ಏನಂತೆ ಪ್ರಾಬ್ಲಮ್ ನಂಬರ್ 5 ಏನಂತ ಹೇಳ್ತಾ ಇದ್ದಾನೆ. ಆನ್ 1st January 2016 ಮಿಸ್ಟರ್ ಚರಣ್ ಬಾಟ್ ಅ ಮೆಷಿನ್ ಆನ್ HPS. ಕ್ಯಾಶ್ ಪ್ರೈಸ್ 1,49,000 ಅಂತ. ಹಾಗಾದರೆ ಕ್ಯಾಶ್ ಪ್ರೈಸ್ ಬಂದು 1,49,000. ಇದನ್ನ ಬಾಕ್ಸಲ್ಲಿ ಹಾಕ್ಬಿಡೋಣ. ಓಕೆ. ಹಾಗಾದರೆ ಡೌನ್ ಪೇಮೆಂಟ್ ಅಂತೆ ಸೈನ್ ಮಾಡುವಾಗ 40,000 ಕೊಟ್ಟಿದ್ದಾರಂತೆ, 40,000. ಆಮೇಲಿಂದ 44,000 ಪೇಮೆಂಟ್ ಮಾಡಿದಾರಂತೆ. ಎಷ್ಟು ಇನ್ಸ್ಟಾಲ್ಮೆಂಟ್ ಅಂತೆ? 3 ಇಯರ್ಲಿ ಇನ್ಸ್ಟಾಲ್ಮೆಂಟ್. 1 2 3 40,000 40,000 40,000. ರೇಟ್ ಆಫ್ ಇಂಟ್ರೆಸ್ಟ್ 5% ಅಂತೆ. ಇವಾಗ ನನ್ನ ಪ್ರಶ್ನೆ ಇರೋದೇನು ಅಂತಂದರೆ, ಈ 40,000 3 ಇನ್ಸ್ಟಾಲ್ಮೆಂಟ್ ಇದೆಲ್ಲ, ಇದರ ಇಂಟ್ರೆಸ್ಟ್ ಸೇರಿದೆಯಾ ಸೇರಿಲ್ವಾ? ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ? ಹಾಗಾದರೆ ಟೋಟಲ್ ಮಾಡೋಣ. 40,000 ಅಂದರೆ ಬರೋದು 1,60,000. ಹಾಗಾದರೆ 1,49,000ಕ್ಕೆ 1,60,000 ಕೊಟ್ಟಿದ್ದೀರಾ ಅಂದರೆ ಈ 40,000 ಇಂಟ್ರೆಸ್ಟ್ ಎಷ್ಟೋ 11,000 ರೂಪಾಯಿ ಎಕ್ಸ್ಟ್ರಾ ಸೇರಿದೆ. ಅದನ್ನೇ ನಾವೇನಂತ ಕರಿತೀರಾ? ಇಂಟ್ರೆಸ್ಟ್ ಸೇರಿದೆ. ಹಾಗಾದರೆ ಯಾವ ಕಾಲಮಲ್ಲಿ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಸ್ಟಾಲ್ಮೆಂಟ್ ಕಾಲಮ್ನಲ್ಲಿ ಹಾಕಬೇಕಾಗಿರುತ್ತೆ. ಇದೇ ಫಸ್ಟ್ ಮೆಥಡ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಡೇಟ್ ಬರೆಯೋಣ. 1/1/16, ದೆನ್ 31st December 16, 31st December 17, 31st December 18. ಹಾಗಾದರೆ 40,000 ಡೌನ್ ಪೇಮೆಂಟ್ ಅಂತೆ. ದೆನ್ ಇನ್ಸ್ಟಾಲ್ಮೆಂಟ್ಗಳು 40,000 40,000 40,000 ಆಗಿದೆ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಎಷ್ಟೆಷ್ಟಂತೆ ಇಂಟ್ರೆಸ್ಟ್ ಸೇರಿರುವಂಥದ್ದು ಕಂಡುಹಿಡಿಬೇಕು. ಡೌನ್ ಪೇಮೆಂಟಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ 40,000ದಲ್ಲಿ 0 ಕಳೆದ್ರೆ 40,000ನೇ ಕ್ಯಾಶ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ನಾವು ಕ್ಯಾಶ್ ಪ್ರೈಸ್ ಇರೋವಂಥದ್ದು ಎಷ್ಟು? 1,49,000ನ ಎಲ್ಲ ಹಾಕೋಬೇಕು. ಫಸ್ಟ್ ಕಾಲಮಲ್ಲಿ ಹಾಕೋ, ಲಾಸ್ಟ್ ಕಾಲಮಲ್ಲಿ ಹಾಕೋಬೇಕಾಗಿರುತ್ತೆ. ಹಾಗಾದರೆ 1,49,000ನಲ್ಲಿ 40,000 ಡೌನ್ ಪೇಮೆಂಟ್ ಕಳೆದ್ರೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, ನೋಡ್ರಿ ಪದ ಉಪಯೋಗಿಸ್ತಾ ಇದ್ದೀನಿ, ನಾ 5ನೇ ಪ್ರಾಬ್ಲಮ್ ಉಪಯೋಗಿಸ್ತಾ ಇದ್ದೀನಿ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 1,09,000 ಇರುತ್ತೆ. ಇದ್ರ ಮೇಲೆ 5%. ಎಷ್ಟು? 1,09,000 ಮೇಲೆ 5% ಅಂದರೆ ಬರೋದು 5450. 40,000ದಲ್ಲಿ 5450 ಸೇರಿದೆಯಂತೆ. 40,000ದಲ್ಲಿ ಅದನ್ನು ಕಳಿಬೇಕು. ಹಾಗಾದರೆ ಬರುವಂತಹದ್ದನ್ನು ಏನಂತ ಕರಿತೀರಾ? 34,550. 34,550 ಇಲ್ಲಿ ಅಮೌಂಟ್ ಬಂತು ಅಂದರೆ ದೆನ್ ಕ್ಯಾಶ್ ಪ್ರೈಸ್ನ ಆಗಿಂದಾಗೆ ಕಳಿಬೇಕು. ಎಷ್ಟು? 34,550 ಕಳೆದ್ರೆ ಬರುವಂತಹದ್ದು ಎಷ್ಟು? 1,09,000 ಬರುವಂತಹದ್ದು 74,450. ಇದ್ರ ಮೇಲೆ 5% ಆಗಿರುತ್ತೆ ಸ್ಟೂಡೆಂಟ್. 5% ಅಂದರೆ ಬರೋದು 3,723 ಬರುತ್ತೆ ಸ್ಟೂಡೆಂಟ್. 3,723 ಬರುತ್ತೆ. ಇದರಲ್ಲಿ 40,000 ರೂಪಾಯಿನಲ್ಲಿ ಇದನ್ನು ಕಳೆದಿದ್ದೇ ಆದರೆ ಬರುವಂತಹದ್ದು 36,277 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಬಂತು ಅಂದರೆ ಇಲ್ಲಿ ಕಳಿಬೇಕಾಗಿರುತ್ತೆ ಕ್ಯಾಶ್ ಪ್ರೈಸ್ನ 36,277ನ. ಹಾಗಾದರೆ ಎಷ್ಟರಲ್ಲಿ? 74,450 ರುಪೀಸಲ್ಲಿ ಬರುವಂತಹದ್ದು 38,173 ಬರುತ್ತೆ ಸ್ಟೂಡೆಂಟ್ಸ್. ಇಂಟು 5% ಮಾಡೋಕ್ಕೋಗಬಾರ್ದು. ಯಾಕೆಂದರೆ ಒಂದ್ಸಲಿ ಗಿಲ್ಕೊಳ್ಳಿ, ಇದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರೋದ್ರಿಂದ 38,173 ಕ್ಯಾಶ್ ಪ್ರೈಸ್ ಕಾಲಮಾಗಿಡ್ರಿ. ಇವೆರಡಕ್ಕೂ ಇರುವಂತಹ ಡಿಫರೆನ್ಸ್ ಅಮೌಂಟೇ ಇಂಟ್ರೆಸ್ಟ್ ಆಗಿರುತ್ತೆ. 40,000ಅಲ್ಲಿ ಅದನ್ನು ಕಳೀರಿ. ಹಾಗಾದರೆ ಬರೋದು 1827 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಒಂದ್ಸಲಿ ಟೋಟಲ್ ಮಾಡ್ಕೊಳ್ಳಿ. 1,60,000 ಇದಾಗಿರುತ್ತೆ. ಜೊತೆಗೆ 1827 ಪ್ಲಸ್ 3723 ಪ್ಲಸ್ 5450. ಹಾಗಾದರೆ ಬರುವಂತಹದ್ದು
11,000 ರೂಪಾಯಿ ಇಂಟ್ರೆಸ್ಟ್ ಆಗಿರುತ್ತೆ. ಹಾಗಾದರೆ ಲಾಸ್ಟ್ ಕಾಲಮ್ ಕ್ಯಾಶ್ ಪ್ರೈಸ್ ಕಾಲಮ್ನ ಒಂದ್ಸಲಿ ಟೋಟಲ್ ಆಗಿ ಬರೋಣ. 40,000 ಪ್ಲಸ್ 34,550 ಪ್ಲಸ್ 36,277 ಪ್ಲಸ್ 38,173 ಅಂದರೆ ಬರೋದು 1,49,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನನ್ನ ಪ್ರಕಾರ ನಾನು 5 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಹೀಗಿಂದಿಗೆ ಪ್ರಾಕ್ಟೀಸ್ ಮಾಡಿ, ನಿಮಗೂ ಕೂಡ ನೀವೇ ಇಷ್ಟೇ ಫಾಸ್ಟಾಗಿ ಮಾಡ್ತೀರ ಸ್ಟೂಡೆಂಟ್ಸ್. ಹಾಗಾದರೆ ಇದು 5ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. 6ನೇ ಪ್ರಾಬ್ಲಮ್ ಹೋಗೋಣ ಈಗ. ಹಾಗಾದರೆ ಇದು ಪ್ರಾಬ್ಲಮ್ ನಂಬರ್ 6. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಹೋಮ್ ವರ್ಕ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಶ್ ಪ್ರೈಸ್ ಎಷ್ಟಂತೆ? ಕ್ಯಾಶ್ ಪ್ರೈಸ್ ಆಫ್ ದ ಮಿಷನ್ 47,940. ಕ್ಯಾಶ್ ಪ್ರೈಸ್ ಬಂದು 47,940. 47,940 ಆಗಿದೆ. ಡೌನ್ ಪೇಮೆಂಟ್ ಎಷ್ಟಂತೆ? 18,000. ಡೌನ್ ಪೇಮೆಂಟ್ ಎಷ್ಟಂತೆ? 12,000 ಆಗಿದೆಯಂತೆ ಸ್ಟೂಡೆಂಟ್ಸ್. ದೆನ್ 3 ಇನ್ಸ್ಟಾಲ್ಮೆಂಟ್ ಅಂತೆ, 1, 2, 3. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಂತೆ? 18,000. ಬ್ಯೂಟಿಫುಲ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟಂತೆ? 15,000. ನೈಸ್. ಲಾಸ್ಟ್ ಇನ್ಸ್ಟಾಲ್ಮೆಂಟ್ 6,000 ಅಂತೆ ಸ್ಟೂಡೆಂಟ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ? 5% ಅಂತೆ. ಹಾಗಾದರೆ ಈ 6ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದಾಗ ಇದು ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟಾ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಅಂತ ನೋಡಬೇಕಾಗಿರುತ್ತೆ. ಹಾಗಾದರೆ ಇಷ್ಟು ಟೋಟಲ್ ಮಾಡಿ. ಇನ್ಕ್ಲೂಸಿವ್ ಆದರೆ ಫಸ್ಟ್ ಮೆಥಡ್, ಎಕ್ಸ್ಕ್ಲೂಸಿವ್ ಆದರೆ ಸೆಕೆಂಡ್ ಮೆಥಡ್ ಆಗಿರುತ್ತೆ. ಹಾಗಾದರೆ 12,000 ಪ್ಲಸ್ 18,000 ಪ್ಲಸ್ 15,000 ಪ್ಲಸ್ 6,000 ಅಂದರೆ ಬರೋದು 51,000 ರೂಪಾಯಿ ಆಗಿದೆ ಸ್ಟೂಡೆಂಟ್ಸ್. 47,900 ರೂಪಾಯಿ ಕೊಡಕ್ಕೆ ಬದಲಾಗ 51,000 ಕೊಡ್ತಾ ಇದ್ದೀರಾ ಅಂತಂದರೆ 3,100 ರೂಪಾಯಿ ಏನಿದೆ ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಈ 3ರಲ್ಲೂ ಸೇರಿರುತ್ತೆ, ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್. ಸರ್ ಹಾಗಾದರೆ ಡೇಟ್ ಏನು ಕೊಟ್ಟಿದ್ದಾನೆ ಅಂದರೆ 1/1/16 ಕೊಟ್ಟಿದ್ದಾನೆ. ಹಾಗಾದರೆ 1/1/16, 31st December 16, 31st December 17, 31st December 18. ದೆನ್ ಡೌನ್ ಪೇಮೆಂಟ್ ಕೊಟ್ಟಿರೋದು 12,000. ಈ ಪ್ರಾಬ್ಲಮ್ನ ಕಾನ್ಸಂಟ್ರೇಷನ್ ಇಟ್ಟು ನೋಡಬೇಕು. 12,000 ಡೌನ್ ಪೇಮೆಂಟ್. ಫಸ್ಟ್ 18,000, ಸೆಕೆಂಡ್ 15,000, ಥರ್ಡ್ ಒನ್ 6,000. ಇದರಲ್ಲಿ ಡ್ಯಾಶ್ ಇರುತ್ತೆ. 12,000 ರೂಪಾಯಿ ಹೀಗೆ ಬರೀತೀರ. ಕ್ಯಾಶ್ ಪ್ರೈಸ್ ಬಂದು 47,900. ನೀವಿವಾಗ ಮಾಡಬೇಕಾಗಿರೋ ಕೆಲಸ ಏನು? ಇದರಲ್ಲಿ ಇದನ್ನು ಇಲ್ಲಿ ಕಳಿತೀರ, ಇಲ್ಲೇನೋ ಬರುತ್ತೆ ಇಂಟು 5% ಮಾಡ್ತೀರಾ, ಅದನ್ನು ತಗೊಂಬಂದು ಇಲ್ಲಿಡ್ತೀರಾ. ದೆನ್ ಇದರಲ್ಲಿ ಇದನ್ನು ಕಳಿತೀರಾ, ಇಲ್ಲಿ ಏನೋ ಒಂದು ಅಮೌಂಟ್ ಬರುತ್ತೆ, ಅದನ್ನೇನು ಮಾಡ್ತೀರಾ? ಇಲ್ಲಿ ಲೆಸ್ ಮಾಡ್ತೀರಾ. ಆಗ ಇಲ್ಲೊಂದು ಅಮೌಂಟ್ ಬರುತ್ತೆ, ಇದ್ರ ಮೇಲೆ 5% ಅಪ್ಲೈ ಮಾಡ್ತೀರಾ. ಅದೆಲ್ಲ ಬರುತ್ತೆ? ಇಂಟ್ರೆಸ್ಟ್ ಕಾಲಮಲ್ಲಿ ಬರುತ್ತೆ. ದೆನ್ 15,000ದಲ್ಲಿ ಆ ಇಂಟ್ರೆಸ್ಟ್ನ ಕಳೆದು ಕ್ಯಾಶ್ ಪ್ರೈಸ್ ಕಾಲಮಲ್ಲಿ ಇಡ್ತೀರಾ. ಈ ಕ್ಯಾಶ್ ಪ್ರೈಸ್ ಅಮೌಂಟ್ ಏನು ಬರುತ್ತೋ ಅದನ್ನು ಇಲ್ಲಿ ಕಳಿತೀರಾ. ಬರೋ ಅಮೌಂಟ್ ಮೇಲೆ 5%. ನೋ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇದು ಒಂದ್ಸಲಿ ಕೈಗಿಲ್ಕೊಳ್ಳಿ. ಈ ಅಮೌಂಟ್ ಏನಿರುತ್ತೋ ಅದನ್ನು ಇಲ್ಲೇ ಇಡ್ತೀರಾ. ಇದರಲ್ಲಿ ಈ ಅಮೌಂಟ್ನ ಕಳೆದ್ರೆ ಇಂಟ್ರೆಸ್ಟ್ ಕಾಲಮ್ ಬರುತ್ತೆ, ಟೋಟಲ್ ಆಗ್ತೀರಾ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಎಷ್ಟನೇ ಪ್ರಾಬ್ಲಮ್? ಇದು 6ನೇ ಪ್ರಾಬ್ಲಮ್ ಆಗಿರುತ್ತೆ. 6ನೇ ಪ್ರಾಬ್ಲಮ್ ಆಯಿತು. ಇದು 7ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಡೌನ್ ಪೇಮೆಂಟ್ ಎಷ್ಟಂತೆ? ಕ್ಯಾಶ್ ಪ್ರೈಸ್ ಎಷ್ಟಂತೆ? 74,500 ಅಂತೆ. 74,500ಅಲ್ಲಿ ಇವನು ಎಷ್ಟು ಕೊಡ್ತಾ ಇದ್ದಾನಂತೆ? ಡೌನ್ ಪೇಮೆಂಟ್ ಬಂದು ಎಷ್ಟು? ಡೌನ್ ಪೇಮೆಂಟ್ ಬಂದು 20,000 ಕೊಡ್ತಾ ಇದ್ದಾನಂತೆ. 1, 2, 3 ಇನ್ಸ್ಟಾಲ್ಮೆಂಟ್ ಅಂತೆ. ಎಷ್ಟು ಸಾವಿರ? 20,000, 20,000, 20,000. ಟೋಟಲ್ ಆಗಿ ಎಷ್ಟು ಸಾವಿರ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್? 80,000 ಕೊಡ್ತಾ ಇದ್ದಾನಂತೆ. ಹಾಗಾದರೆ 74,500ಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾನೆ ಅಂದರೆ ಇದು ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಮೆಥಡ್. ಹಾಗಾದರೆ 20,000, 20,000, 20, 20 ಡ್ಯಾಶ್ 20. ಇಲ್ಲಿ ಎಷ್ಟು ಸಾವಿರ? ಇಲ್ಲಿ 80,000. ಇದನ್ನು ಕಳಿತೀರ. ಮುಂದಕ್ಕೆ ಫಸ್ಟ್ ಇಯರ್ ಇಂಟ್ರೆಸ್ಟ್, ಸೆಕೆಂಡ್ ಇಯರ್ ಇಂಟ್ರೆಸ್ಟ್, ಥರ್ಡ್ ಇಯರ್ ಇಂಟ್ರೆಸ್ಟ್ನ ನೀವೇ
ಕ್ಯಾಲ್ಕುಲೇಟ್ ಮಾಡ್ತೀರಾ ಸ್ಟೂಡೆಂಟ್ಸ್. ಇದು 7ನೇ ಪ್ರಾಬ್ಲಮ್ ಆಗಿರುತ್ತೆ. ಬನ್ನಿ ಹಾಗಾದರೆ 8ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಅನು ಬಾಟ್ ಅ ಮೆಷಿನ್ ಆನ್ HPS. ಆನ್ 1/120 ದ ಕ್ಯಾಶ್ ಪ್ರೈಸ್ ಎಷ್ಟಂತೆ 191,760 ಆಗಿದೆಯಂತೆ ಸ್ಟೂಡೆಂಟ್ಸ್. ದೆನ್ ಡೌನ್ ಪೇಮೆಂಟ್ ಎಷ್ಟಂತೆ ಸ್ಟೂಡೆಂಟ್ಸ್? ಡೌನ್ ಪೇಮೆಂಟ್ ಇರೋದು 48,000 ಅಂತೆ. ದೆನ್ ಫಸ್ಟು, ಸೆಕೆಂಡು, ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ 72,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 60,000, ಥರ್ಡ್ ಇನ್ಸ್ಟಾಲ್ಮೆಂಟ್ 24,000 ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ಟೋಟಲ್ ಹಾಕೋಣ. ಎಷ್ಟೆಷ್ಟು ಬಂದಿದೆ ಅಂದ್ಬಿಟ್ಟಿದೆ? 48,000 ಪ್ಲಸ್ 72,000 ಪ್ಲಸ್ 60,000 ಪ್ಲಸ್ 24,000. ಹಾಗಾದರೆ ಬರೋದು 2,04,000 ಆಯಿತು. 1,91,760ಗೆ 2,04,000 ಕೊಟ್ಟಿದ್ದಾರೆ ಅಂದರೆ ಈ 3 ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಸೇರಿದೆಯಂತೆ. ಹಾಗಾದರೆ ಇಂಟ್ರೆಸ್ಟ್ ಸೇರಿದೆ ಅಂದರೆ ಯಾವ ಕಾಲಮಲ್ಲಿ ಹಾಕಬೇಕಾಗಿರುತ್ತೆ? ಇಲ್ಲಿ 48,000, ಇಲ್ಲಿ 72,000, 60,000, 24,000 ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ಹಾಕಿರ್ಬೇಕಾಗಿರುತ್ತೆ. ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 8. ಸೊ ಫಸ್ಟ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ಅಕಸ್ಮಾತ್ ಇನ್ನೂ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಚೆನ್ನಾಗಿ ಅರ್ಥ ಆಗಿದರೆ ಅದನ್ನು ಕೂಡ ಅಪ್ರಿಸಿಯೇಟ್ ಮಾಡ್ತಾ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ 2ನೇ ಮೆಥಡ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.